ನಾವು ಲಾಸ್ಟ್ ಕ್ಲಾಸಲ್ಲಿ ರೋಧಕಗಳ ಜೋಡಣೆ ವಿದ್ಯುತ್ ಶಕ್ತಿ ಪಾಠವನ್ನ ಅಭ್ಯಾಸ ಮಾಡ್ತಾ ಇದ್ವಿ. ಅದರಲ್ಲಿ ರೋಧಕಗಳು ಅನ್ನುವಂತಹ ಒಂದು ವಿಷಯವನ್ನ ನಾವು ಕಲಿತಾ ಇದ್ವಿ. ಅದರಲ್ಲಿ ರೋಧಕಗಳನ್ನ ನಾವು ಯಾವ ರೀತಿಯಾಗಿ ಜೋಡಿಸ್ಕೋಬೇಕು, ಈಗ ನಾವು ಹೆಚ್ಚು ವಿದ್ಯುತ್ ಶಕ್ತಿಯನ್ನ ಪಡೆಯೋದಿಕ್ಕೆ ರೋಧಕಗಳ ಜೋಡಣೆ ಹೇಗಿರ್ಬೇಕು, ಅದೇ ರೀತಿ ನಾವು ಹೆಚ್ಚಿನ ರೋಧವನ್ನ ಉಂಟು ಮಾಡೋದಿಕ್ಕೆ ರೋಧಕಗಳ ಜೋಡಣೆ ಯಾವ ರೀತಿಯಾಗಿರ್ಬೇಕು, ಈ ತರಹದ ಅಂಶಗಳನ್ನ ನಾವು ಅಭ್ಯಾಸ ಮಾಡಿದ್ವಿ. ನೋಡೋದಿದ್ರೆ ರೋಧಕಗಳ ಜೋಡಣೆಯಲ್ಲಿ ಎರಡು ಬಗೆಯನ್ನ ನಾವು ನೋಡಬಹುದು. ಮೊದಲನೇದು ಸರಣಿ ಜೋಡಣೆ, ಇನ್ನೊಂದು ರೋಧಕಗಳ ಸಮಾಂತರ ಜೋಡಣೆ. ರೋಧಕಗಳ ಸರಣಿ ಜೋಡಣೆಯಲ್ಲಿ ಒಂದಾದ್ಮೇಲೆ ಒಂದು, ಅಂದ್ರೆ ಒಂದು ರೋಧಕದ ತುದಿಗೆ ಇನ್ನೊಂದು ರೋಧಕವನ್ನ ಜೋಡಿಸಿರ್ತಾರೆ. ಇದರಿಂದಾಗಿ ನಾವು ಮನೆಯಲ್ಲಿ ಹಲವಾರು ಉಪಕರಣಗಳನ್ನ ಈ ರೀತಿ ಜೋಡಿಸ್ಕೊಂಡಾಗ ನಮ್ಗೇನಾಗತ್ತೆ, ಒಂದು ಉಪಕರಣ ಹಾಳಾಯ್ತು ಅಂದ್ರೆ ಅಥವಾ ಒಂದು ರೋಧಕದಲ್ಲೇ ಏನೋ ಒಂದು ಲೋಪ ಉಂಟಾಯ್ತು, ಹಾನಿ ಆಯ್ತು ಅಂತ ಅಂದ್ರೆ ವಿದ್ಯುತ್ತು ಮುಂದಕ್ಕೆ ಸಾಗೋದಿಕ್ಕೆ ಹಾಗಾಗಿ ನಾವು ಯಾವಾಗ್ಲೂ ರೋಧಕಗಳ ಜೋಡಣೆಯನ್ನ ಸಮಾಂತರವಾಗಿ ಜೋಡಿಸ್ಕೊಂಡ್ರೆ ಅದರಿಂದ ಆಗುವಂತಹ ಅನುಕೂಲತೆಗಳು ಅಂತ ಅಂದ್ರೆ ಪ್ರತಿಯೊಂದು ಉಪಕರಣಕ್ಕೂ ಅದರದೇ ಆದಂತಹ ಒಂದು ಸಪರೇಟ್ ವಿದ್ಯುತ್ ಹರಿಯುವಂತೆ ನಾವು ಮಾಡಬಹುದು. ಅದರಿಂದಾಗಿ ಒಂದು ಉಪಕರಣ ಇನ್ನೊಂದು ಉಪಕರಣದ ಮೇಲೆ ಅವಲಂಬನೆ ಹೊಂದಿರೋದಿಲ್ಲ, ತನ್ನ ಕಾರ್ಯವನ್ನ ತಾನು ಸುಲಭವಾಗಿ ಮಾಡ್ಕೊಂಡು ಹೋಗಬಹುದು. ಅದೇ ರೀತಿ ಯಾವುದೇ ಒಂದು ಉಪಕರಣ ಹಾಳಾದ್ರೆ ಬೇರೆ ಉಪಕರಣಗಳು ತಮ್ಮ ಪಾಡಿಗೆ ತಾವು ಕೆಲಸ ಮಾಡೋದಿಕ್ಕೂ ಸಾಧ್ಯ ಇದೆ. ಹಾಗೆ ಒಂದೊಂದು ಉಪಕರಣಕ್ಕೆ ಎಷ್ಟು ವಿದ್ಯುತ್ ಶಕ್ತಿಯ ಅವಶ್ಯಕತೆ ಇದೆಯೋ ಅಷ್ಟು ವಿದ್ಯುತ್ ಶಕ್ತಿಯನ್ನ ನಾವು ಸಮಾಂತರ ಜೋಡಣೆ ಮಾಡೋದ್ರಿಂದ ಪಡಿಬಹುದು ಅನ್ನೋದನ್ನು ನಾವು ನೋಡಿದ್ವಿ. ಅದೇ ರೀತಿ ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ, ಜೌಲ್ನ ನಿಯಮ, ಇದೆಲ್ಲದನ್ನು ನಾವು ಅಭ್ಯಾಸವನ್ನ ಮಾಡಿದ್ವಿ. ಹೌದಾ? ಏನಿತ್ತು ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮದಲ್ಲಿ ನಾವೇನನ್ನ ಅಭ್ಯಾಸ ಮಾಡಿದ್ವಿ? ಒಂದು ವಾಹಕದಲ್ಲಿ ಉತ್ಪತ್ತಿಯಾಗುವಂತಹ ಉಷ್ಣ ಏನಿದೆ ಅದು ಆ ವಾಹಕದ ಮೂಲಕ ಹರಿಯುವ ವಿದ್ಯುತ್ತಿನ ವರ್ಗ, ವಿದ್ಯುತ್ ಪ್ರವಾಹದ ವರ್ಗ, ಹಾಗೆ ರೋಧ ಮತ್ತೆ ಆ ಒಂದು ವಿದ್ಯುತ್ ಹರಿಯುವಂತಹ ಸಮಯಕ್ಕೆ ನೇರಾನುಪಾತದಲ್ಲಿರುತ್ತೆ ಅನ್ನೋದನ್ನ ಅಭ್ಯಾಸ ಮಾಡಿದ್ವಿ. ಇದರ ಅನ್ವಯಗಳು ನಮ್ಮ ಜೀವನದಲ್ಲಿ ಎಷ್ಟೊಂದು ಇದರ ಅನ್ವಯಗಳಿದೆ ಅನ್ನೋದನ್ನು ಸಹ ನಾವು ನೋಡಿದ್ವಿ. ಇಸ್ತ್ರಿ ಪೆಟ್ಟಿಗೆ ಇರಬಹುದು, ಗೀಸರ್ಗಳಿರಬಹುದು, ನಂತರ ಈ ಹೇರ್ ಡ್ರೈಯರ್ಗಳು ಅಲ್ವಾ, ಅಥವಾ ಸ್ಟ್ರೈಟ್ನರ್, ಈ ತರದನ್ನೆಲ್ಲ ನಾವು ನೋಡಿರ್ತೀವಿ. ಅದೆಲ್ಲದೂ ಈ ಒಂದು ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮವನ್ನೇ ಆಧರಿಸಿ ರೆಡಿ ಆಗಿರುವಂತಹ ಉಪಕರಣಗಳಾಗಿದೆ. ಏನಾಗತ್ತೆ ಅಲ್ಲಿ, ನಾವು ಪೂರೈಕೆ ಮಾಡುವಂತಹದ್ದು ವಿದ್ಯುತ್ತನ್ನ ಪೂರೈಕೆ ಮಾಡ್ತೀವಿ, ಆದ್ರೆ ಆ ವಿದ್ಯುತ್ತನ್ನ ಬಳಸ್ಕೊಂಡು ನಮಗೆ ಶಕ್ತಿ ಬಿಡುಗಡೆ ಆಗೋದು, ಶಾಖ ಶಕ್ತಿ ಉತ್ಪತ್ತಿ ಆಗ್ತಾ ಇರತ್ತೆ ಅಲ್ಲಿ ಅಲ್ವಾ. ನಾವು ಈ ಇಸ್ತ್ರಿ ಪೆಟ್ಟಿಗೆಯನ್ನ ನೀವು ಸಾಮಾನ್ಯವಾಗಿ ಎಲ್ಲರೂ ಮನೆಗಳಲ್ಲಿ ನೋಡಿರಬಹುದು. ಅಲ್ಲೇನಾಗತ್ತೆ, ಕರೆಂಟ್ ಅಂದ್ರೆ ಒಂದು ಸಾಕೆಟ್ಗೆ ಅದನ್ನ ಹೀಗೆ ಫಿಕ್ಸ್ ಮಾಡಿದಾಗ ಅದ್ರ ಮೂಲಕ ವಿದ್ಯುತ್ ಹರಿದು ಆಮೇಲೆ ಅದು ಶಾಖವಾಗಿ ನಮ್ಗೆ ಉತ್ಪತ್ತಿ ಆಗುವಂತದನ್ನ ನೋಡಿರ್ತೀವಿ. ಇದೇ ರೀತಿ ಇನ್ನೊಂದು ನಾವು ಉಪಕರಣ ನೋಡಿರೋದು ವಿದ್ಯುತ್ ಬಲ್ಬ್. ವಿದ್ಯುತ್ ಬಲ್ಬ್ ಅಲ್ಲಿ ಏನಾಗತ್ತೆ, ವಿದ್ಯುತ್ ಪೂರೈಕೆ ಆಗತ್ತೆ. ಆ ವಿದ್ಯುತ್ ಪೂರೈಕೆ ಆಗಿದ್ದು ಹೆಚ್ಚಿನ ಪ್ರಮಾಣದಲ್ಲಿ ಶಾಖವಾಗಿ ಬಿಡುಗಡೆ ಆಗತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ಬೆಳಕಿನ ಶಕ್ತಿಯಾಗಿ ಬಿಡುಗಡೆ ಆಗತ್ತೆ. ಹಾಗಾಗಿ ನಾವು ವಿದ್ಯುತ್ತನ್ನ ಹರಿಸೋ ಮೂಲಕ ದೀಪ ಬೆಳಗೋ ತರ ಮಾಡೋದು, ಬಲ್ಬ್ ಬೆಳಗೋ ತರ ಮಾಡೋದು ಈ ರೀತಿಯಾಗಿ ಅನ್ನೋದನ್ನ ನಾವು ಅಭ್ಯಾಸ ಮಾಡಿದ್ವಿ. ಹಾಗೆ ಇದರಲ್ಲಿ ಟಂಗ್ಸ್ಟನ್ ಫಿಲಮೆಂಟ್ ಇರತ್ತೆ, ಟಂಗ್ಸ್ಟನ್ ತಂತಿಗಳಿರತ್ತೆ. ಇವು ಹೆಚ್ಚು ರೋಧಶೀಲತೆಯನ್ನ ಹೊಂದಿರತ್ತೆ, ಹಾಗೆ ಹೆಚ್ಚು ಕರಗುವ ಬಿಂದುವನ್ನು ಸಹ ಹೊಂದಿರುತ್ತೆ. ಹಾಗಾಗಿ ಅಲ್ಲಿ ಹೆಚ್ಚಿನ ಪ್ರಮಾಣದ ಶಾಖ ಬಿಡುಗಡೆ ಆದ್ರೂ ಕೂಡ ಅಲ್ಲಿ ಏನಾಗಲ್ಲ, ಆ ಒಂದು ತಂತಿ ಕರಗಿ ಬಲ್ಬ್ ಹಾಳಾಗೋದು ನಾವು ತುಂಬಾ ಕಡಿಮೆ ನೋಡಬಹುದು, ಅಥವಾ ಹೆಚ್ಚಿನ ದಿನ ಬಾಳಿಕೆ ಬರುತ್ತೆ ಬಲ್ಬ್ ಅಲ್ವಾ. ಕರಗುವ ಬಿಂದು ಹೆಚ್ಚು ಇರೋದಕ್ಕೆ ಬಲ್ಬ್ ಹೆಚ್ಚು ಬಾಳಿಕೆ ಬರುವಂತೆ ಆಗತ್ತೆ. ಹಾಗೆ ಫ್ಯೂಸ್ ಅನ್ನು ನೋಡಿದ್ವಿ. ಫ್ಯೂಸ್ ಏನು ಇದು? ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಒಂದು ಸಂರಕ್ಷಣಾ ಉಪಕರಣವಾಗಿ ನಾವು ಬಳಸ್ತೀವಿ. ನಾವು ಯಾವುದೇ ಒಂದು ಉಪಕರಣದ ಸಜೀವ ತಂತಿಯ ಜೊತೆಗೆ ಈ ಫ್ಯೂಸ್ ಅನ್ನ ಸರಣಿ ಜೋಡಣೆಯಲ್ಲಿ ಜೋಡಿಸಿದಾಗ ಆ ವಿದ್ಯುತ್ ಮಂಡಲದಲ್ಲಿ ಹೆಚ್ಚಿನ ವಿದ್ಯುತ್ ಪ್ರವಾಹ ಆದಾಗ, ಅಂದ್ರೆ ಅವಶ್ಯಕತೆಗಿಂತನೂ ಹೆಚ್ಚು ವಿದ್ಯುತ್ ಪೂರೈಕೆ ಆದ್ರೆ ಆಗ ಅದು ಮೊದಲು ಫ್ಯೂಸ್ ಅನ್ನ ತಲುಪತ್ತೆ. ಫ್ಯೂಸ್ ಅನ್ನ ದಾಟಿ ಅದು ಉಪಕರಣಕ್ಕೆ ಹೋಗ್ಬೇಕು, ಆ ರೀತಿ ಜೋಡಿಸಿರ್ತಾರೆ.
ಸೊ ಅವಶ್ಯಕತೆಗಿಂತ ಹೆಚ್ಚು ವಿದ್ಯುತ್ ಪೂರೈಕೆ ಆಯ್ತು ಅಂತ ಅಂದ್ರೆ ಈ ಫ್ಯೂಸ್ ಏನಾಗತ್ತೆ, ಇದು ಕಡಿಮೆ ಕರಗುವ ಬಿಂದುವನ್ನ ಹೊಂದಿರತ್ತೆ, ತೆಳುವಾದ ತಂತಿ ಆಗಿರತ್ತೆ. ನೀವು ಈ ಚಿತ್ರದಲ್ಲಿ ಗಮನಿಸ್ತಾ ಇರ್ಬೋದು ಮಕ್ಳೇ, ಇಲ್ಲಿ ಒಳಗಡೆ ಒಂದು ಸಣ್ಣ ತಂತಿ ಪಾಸ್ ಆಗಿರೋದು ನಿಮಗ್ ಕಾಣಿಸ್ತಾ ಇದೆ. ನಾವಿವಾಗ ಮನೆಯಲ್ಲಿ ಬಳಸುವಂತಹ ಫ್ಯೂಸ್ಗಳು ಈ ರೀತಿಯಾಗಿರುತ್ತೆ. ನೀವು ಮನೆಯಲ್ಲಿ ಮೀಟರ್ ಬೋರ್ಡ್ ಅನ್ನ ನೋಡಿದ್ರೆ ಅಲ್ಲಿ ಈ ತರ ಫ್ಯೂಸ್ ನ ಒಂದು ಏನು ಉಪಕರಣ ನಿಮ್ಗೆ ಕಾಣಿಸುತ್ತೆ. ಸೊ ಅಲ್ಲಿ ಏನಾಗಿರುತ್ತೆ ಅನ್ನೋದನ್ನ ನಾನು ಇವಾಗ ಹೇಳಿದ ತರ ಮೊದಲು ಫ್ಯೂಸ್ ಕರ್ಗ್ ಹೋಗ್ಬಿಡತ್ತೆ. ಸೊ ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಅಥವಾ ಹ್ರಸ್ವ ಮಂಡಲ ಆಗದೆ ಇರೋ ರೀತಿ ನಾವು ನಮ್ಮ ಉಪಕರಣಗಳನ್ನ ಕಾಪಾಡ್ಕೊಳ್ಬಹುದು. ಆದ್ರಿಂದ ಈ ಫ್ಯೂಸ್ ಅನ್ನ ಒಂದು ಸಂರಕ್ಷಣಾ ಉಪಕರಣ ಅಂತ ಕರಿತೀವಿ. ಈ ರೀತಿಯಾಗಿ ಫ್ಯೂಸ್ ಕೆಲಸ ಮಾಡುವುದು. ಇದು ಕೂಡ ಜೌಲ್ನ ನಿಯಮವನ್ನ ಅನ್ವಯಿಸೇ ಮಾಡಿರುವಂತಹದ್ದು. ಇನ್ನು ವಿದ್ಯುತ್ ಸಾಮರ್ಥ್ಯ. ನಾವಿವಾಗ ನಮ್ಮ ಮನೆಯಲ್ಲಿ ಒಂದು ತಿಂಗಳಿಗೆ ಎಲೆಕ್ಟ್ರಿಕ್ ಬಿಲ್, ಕರೆಂಟ್ ಬಿಲ್ ಬರೋದನ್ನ ನೋಡಿದೀವಿ. ಹಾಗಿದ್ರೆ ಯಾವುದನ್ನ ಆಧರಿಸಿ ಈ ಬಿಲ್ ಅನ್ನ ರೆಡಿ ಮಾಡ್ತಾರೆ ಅಂತ ನೋಡೋದಿದ್ರೆ ವಿದ್ಯುತ್ ಸಾಮರ್ಥ್ಯದ ವ್ಯಾವಹಾರಿಕ ಏಕಮಾನ ಅನ್ನೋದನ್ನ ನಾವು ಗಮನಿಸಬಹುದು. ಅದನ್ನ ಆ ಒಂದು ವ್ಯಾವಹಾರಿಕ ಏಕಮಾನವನ್ನ ಇಟ್ಕೊಂಡು ನಮ್ಗೆ ಮನೆಗೆ ನಾವು ಪ್ರತಿ ತಿಂಗಳು ಒಂದು ನಿರ್ದಿಷ್ಟ ಅಮೌಂಟ್ ಕರೆಂಟ್ ಬಿಲ್ ಬರುತ್ತೆ. ಅದು ಹೇಗೆ ಅನ್ನೋದನ್ನು ನೋಡೋಣ. ಕೆಲಸ ಮಾಡುವ ದರವನ್ನ ಅಥವಾ ಶಕ್ತಿಯ ಬಳಕೆಯ ದರವನ್ನ, ಈಗ ಒಂದೊಂದು ಉಪಕರಣಕ್ಕೆ ಅದರದೇ ಆದಂತಹ ಸಾಮರ್ಥ್ಯ ಇರುತ್ತೆ, ಆದ್ರೆ ಅದು ಎಷ್ಟು ಶಕ್ತಿಯನ್ನ ಬಳಸಿದೆ ಅನ್ನೋದನ್ನ ಆಧರಿಸಿ ವಿದ್ಯುತ್ ಸಾಮರ್ಥ್ಯ ಅನ್ನೋದನ್ನ ಹೇಳ್ತಾರೆ. ಸೊ ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ಅಥವಾ ಕ್ಷೀಣಿಸುವ ದರವನ್ನ ವಿದ್ಯುತ್ ಸಾಮರ್ಥ್ಯ ಅಂತ ಹೇಳ್ತಾರೆ. ಅಂದ್ರೆ ಪವರ್ ಅಂತ ಹೇಳೋದಕ್ಕೆ ಅದನ್ನ ಪಿ ಇಂದ ಸೂಚಿಸುವಂತಹದ್ದು. ಸೊ ಇಲ್ಲಿ ಏನಾಗ್ತಾ ಇದೆ, ವಿದ್ಯುತ್ ಶಕ್ತಿ ಬಳಕೆ ಆಗ್ತಾ ಇದೆ ಅಲ್ವಾ. ಹಾಗಾಗಿ ನಾವು ವಿದ್ಯುತ್ ಶಕ್ತಿಯ ಸೂತ್ರವನ್ನ ನೋಡೋದಿದ್ರೆ ಪಿ ಸಮ ವಿ ಐ ಅನ್ನೋದನ್ನ ನೋಡಬಹುದು. ವಿ ಅಂತ ಅಂದ್ರೆ ಏನು ಅನ್ನೋದು ನಿಮ್ಗೆ ಈಗಾಗ್ಲೇ ಗೊತ್ತಿದೆ ಅಲ್ವಾ. ಏನು ವಿ ಅಂತ ಅಂದ್ರೆ ವಿಭವಾಂತರ, ಹಾಗೆ ಐ ಅಂತ ಅಂದ್ರೆ ಹರಿತಾ ಇರುವಂತಹ ವಿದ್ಯುತ್ ಪ್ರವಾಹ, ಅದನ್ನ ನಾವು ಐ ಇಂದ ಸೂಚಿಸ್ತೀವಿ, ಸಂಕೇತ ಅಲ್ವಾ. ಸೊ ಸಾಮರ್ಥ್ಯವನ್ನ ನಾವು ಅಳಿಬೇಕು ಅಂತ ಅಂದ್ರೆ ಯಾವುದೇ ಒಂದು ಉಪಕರಣದ ಸಾಮರ್ಥ್ಯ ಅದು ಎಷ್ಟರ ಮಟ್ಟಿಗೆ ಶಕ್ತಿಯನ್ನ ಬಳಸ್ಕೊಳ್ತಾ ಇದೆ ಅಥವಾ ಎಷ್ಟು ಶಕ್ತಿ ಕ್ಷೀಣಿಸ್ತಾ ಇದೆ ಅನ್ನೋದನ್ನ ನಾವು ಈ ಸೂತ್ರವನ್ನ ಬಳಸಿ ಪಿ ಈಸ್ ಈಕ್ವಲ್ ಟು ವಿ ಐ ಅನ್ನುವಂತಹ ಸೂತ್ರವನ್ನ ಬಳಸಿ ನಾವು ಸಾಮರ್ಥ್ಯವನ್ನ ಕಂಡುಹಿಡಿತೀವಿ. ಇದನ್ನ ಈ ರೀತಿಯಾಗೂ ಬರೀಬಹುದು. ಹೇಗೆ ಅಂತ ಅಂದ್ರೆ ಪಿ ಸಮ ವಿ ಐ ಅನ್ನೋದು ಗೊತ್ತಿದೆ ಅಲ್ವಾ. ಓಮ್ಸ್ ನ ನಿಯಮವನ್ನು ನೀವು ಅಭ್ಯಾಸ ಮಾಡಿದೀರಾ. ಅಲ್ಲೇನ್ ಹೇಳ್ತಾರೆ, ವಿ ಸಮ ಐ ಆರ್ ಅಲ್ವಾ. ಇಲ್ಲಿ ವಿ ಬದಲಿಗೆ ಈ ಐ ಆರ್ ಅನ್ನುವಂತಹದ್ದನ್ನ ನಾವು ಹಾಕಿದ್ರೆ ಈ ಸೂತ್ರದಲ್ಲಿ ಇಲ್ಲಿ ವಿ ಯ ಬದಲಿಗೆ ಐ ಆರ್ ಅನ್ನ ನಾವು ತುಂಬಿದಾಗ ಏನಾಗತ್ತೆ, ವಿ ಬದಲಿಗೆ ಐ ಆರ್, ಈ ಐ ಹಾಗೆ ಇದೆ ಗುಣಿಸು ಐ ಆಗತ್ತೆ. ಇದನ್ನ ಐ ಸ್ಕ್ವೇರ್ ಆರ್ ಅಂತಾನು ನಾವು ಬರಿಬಹುದು. ಹಾಗೇನೆ ಇನ್ನೂ ಒಂದು ಅಂಶ ನಾವೇನ್ ನೋಡಬಹುದು ಇಲ್ಲಿ ಅಂತ ಅಂದ್ರೆ ಪುನಃ ವಿ ಇಸ್ ಈಕ್ವಲ್ ಟು ಐ ಆರ್ ಅನ್ನೇ ನಾವು ಉಪಯೋಗಿಸೋದು. ಈಗ ಏನ್ ಮಾಡ್ತೀವಿ, ಇಲ್ಲಿ ಐ ಬದಲಿಗೆ ಈ ಸೂತ್ರವನ್ನ ಐಗೆ ಬರ್ಕೊಂಡಾಗ ನಾವು ಏನಂತ ನೋಡ್ತೀವಿ, ವಿ ಬೈ ಆರ್ ಅನ್ನೋದನ್ನ ನಾವು ನೋಡಬಹುದು. ಸೊ ಇಲ್ಲಿ ನಾನು ಈ ಒಂದು ಸೂತ್ರದಲ್ಲಿ ಐ ಬದಲಿಗೆ ವಿ ಬೈ ಆರ್ ಅನ್ನ ನಾನು ಬರೆದ್ರೆ ವಿ ಗುಣಿಸು ವಿ ಆಗತ್ತೆ. ಸೊ ವಿ ಸ್ಕ್ವೇರ್ ಬೈ ಆರ್ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಸೊ ಒಂದು ಉಪಕರಣದ ಸಾಮರ್ಥ್ಯವನ್ನ ಅಳಿಯೋದಿಕ್ಕೆ ನಾವು ಪಿಗೆ ಸಾಮರ್ಥ್ಯಕ್ಕೆ ನಾವು 3 ಸೂತ್ರವನ್ನ ನೋಡಬಹುದು. ಮೊದಲನೆಯದು ಪಿ ಇಸ್ ಈಕ್ವಲ್ ಟು ವಿ ಗುಣಿಸು ಐ, ಇನ್ನೊಂದು ಪಿ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್, ಅಥವಾ ಪಿ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್ ಅನ್ನುವಂತಹ 3 ಸೂತ್ರವನ್ನ ನಾವು ವಿದ್ಯುತ್ ಸಾಮರ್ಥ್ಯವನ್ನ ಕಂಡುಹಿಡಿಯೋದಕ್ಕೆ ಬಳಸ್ತೀವಿ. ಸೊ ವಿದ್ಯುತ್ ಸಾಮರ್ಥ್ಯದ ಎಸ್ ಐ ಏಕಮಾನ ಯಾವುದು ಹಾಗಿದ್ರೆ ಅಂತ ನೋಡೋದಿದ್ರೆ
ವಿದ್ಯುತ್ ಸಾಮರ್ಥ್ಯವನ್ನ ಹೇಳೋದಿಕ್ಕೆ ಬಳಸುವಂತಹ ಏಕಮಾನ ವ್ಯಾಟ್, ಕ್ಯಾಪಿಟಲ್ ಡಬ್ಲ್ಯೂ ಇಂದ ನಾವು ಇದನ್ನ ಸೂಚಿಸುವಂತಹದ್ದು ಏಕಮಾನ. ಇದು ವ್ಯಾಟ್ ಅಂತ ಎಲ್ಲಾದ್ರೂ ಕಂಡ್ರೆ ನೀವು ಇದೇ ಅಧ್ಯಾಯದಲ್ಲೇ ಅಭ್ಯಾಸ ಮಾಡಿದೀರಾ. ವರ್ಕ್ ಡನ್ ಅನ್ನು ಸಹ ನಾವು ಕ್ಯಾಪಿಟಲ್ ಡಬ್ಲ್ಯೂ ಇಂದ ಬರಿತೀವಿ, ಆದ್ರೆ ಅದರ ಏಕಮಾನ ಜೂಲ್ಸ್. ಇದು ಏಕಮಾನ. ಸೊ ಗೊಂದಲ ಮಾಡ್ಕೊಳ್ಬೇಡಿ. ಎಲ್ಲಾದ್ರೂ ಡಬ್ಲ್ಯೂ ಅಂತ ಬಂದ್ರೆ ಅದನ್ನ ಕೆಲಸ ಅಂತ ತಗೊಳ್ಬಾರ್ದು. ಈಗ 10 ವ್ಯಾಟ್ ಅಂತ ಅಂದ್ರೆ ಅದು ವಿದ್ಯುತ್ ಸಾಮರ್ಥ್ಯ ಆಗಿರತ್ತೆ, ಆಯ್ತಾ. ಕೆಲಸ ಅಂತ ನಿರ್ದಿಷ್ಟವಾಗಿ ಕೊಟ್ಟಾಗ ಮಾತ್ರ ಅದನ್ನ ಕೆಲಸವಾಗಿ, ಅದನ್ನ ಜೂಲ್ಸ್ ಅಲ್ಲಿ ಕೊಟ್ಟಿರ್ತಾರೆ, ಅದು ವ್ಯತ್ಯಾಸ ಇರತ್ತೆ. ಹಾಗಾಗಿ ಗೊಂದಲ ಮಾಡ್ಕೊಳ್ಬೇಡಿ ಅದನ್ನ. ಇಲ್ಲಿ ವಿದ್ಯುತ್ ಸಾಮರ್ಥ್ಯದ ಏಕಮಾನ ವ್ಯಾಟ್, ಇದನ್ನ ನಾವು ಕ್ಯಾಪಿಟಲ್ ಡಬ್ಲ್ಯೂ ಇಂದ ಸೂಚಿಸುವಂತಹದ್ದು SI ಏಕಮಾನ ಇದು. ಹಾಗೇನೆ ವ್ಯಾಟ್ ಇದು ತುಂಬಾ ಚಿಕ್ಕದಾದಂತಹ ಅಮೌಂಟ್ ಆಗಿರುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಕಿಲೋ ವ್ಯಾಟ್ ಅಲ್ಲಿ ಅದನ್ನ ಇಡ್ತೀವಿ. ಅಂದ್ರೆ ಎಷ್ಟೇ ಒಂದು ವ್ಯಾಟ್ ಅಂತ ಕೊಟ್ಟಿದ್ರೆ ಅದನ್ನ ನಾವು ಕಿಲೋ ವ್ಯಾಟಿಗೆ ಪರಿವರ್ತನೆ ಮಾಡಿ ಇಡಬೇಕಾಗತ್ತೆ. ಇನ್ನು ವಿದ್ಯುತ್ ಶಕ್ತಿ ಅಂತ ನೋಡೋದಿದ್ರೆ ಎಷ್ಟು ಸಾಮರ್ಥ್ಯವನ್ನ ಹೊಂದಿರುವಂತಹ ಉಪಕರಣ ಎಷ್ಟು ಶಕ್ತಿಯನ್ನ ಬಳಸ್ತಾ ಇದೆ ಅದನ್ನು ನಾವು ಲೆಕ್ಕ ಹಾಕ್ಬೇಕಲ್ವಾ. ಸೊ ವಿದ್ಯುತ್ ಶಕ್ತಿಯ ವ್ಯಾವಹಾರಿಕ ಏಕಮಾನ, ನಾನು ಆಗ್ಲೇ ಹೇಳಿದೆ ನಮ್ಮ ಮನೆಗಳಿಗೆ ಕರೆಂಟ್ ಬಿಲ್ ಬರುವಂತಹದ್ದು ಈ ಒಂದು ವ್ಯಾವಹಾರಿಕ ಏಕಮಾನವನ್ನ ಆಧರಿಸಿ ನಾವು ಅಳೆದು ಅದಕ್ಕೆ ತಕ್ಕಂತೆ ವಿದ್ಯುತ್ ಬಿಲ್ ಅನ್ನ ನಾವು ಮನೆಯಲ್ಲಿ ನೋಡೋದಕ್ಕೆ ಸಾಧ್ಯ. ಸೊ ಆ ವಿದ್ಯುತ್ ಶಕ್ತಿಯ ವ್ಯಾವಹಾರಿಕ ಏಕಮಾನ ಯಾವುದು ಅಂತ ಅಂದ್ರೆ ಕಿಲೋ ವ್ಯಾಟ್ ಗಂಟೆ. ಒಂದು ಗಂಟೆಗೆ ಎಷ್ಟು ಕಿಲೋ ವ್ಯಾಟ್ ಬಳಕೆ ಆಗಿದೆ ಅದನ್ನ ಆಧರಿಸಿ ಕಿಲೋ ವ್ಯಾಟ್ ಗಂಟೆಗೆ ನಾವು ಬಿಲ್ ಅನ್ನ ಪಡಿತೀವಿ. ಸೊ 1 ಕಿಲೋ ವ್ಯಾಟ್ ಗಂಟೆ ಅಂತ ಅಂದ್ರೆ ಕಿಲೋ ವ್ಯಾಟ್ ಅವರ್, ಎಚ್ ಅಂತ ಅಂದ್ರೆ ಅವರ್, 1 ಗಂಟೆಯನ್ನ ಇಂಗ್ಲಿಷ್ ನಲ್ಲಿ ಅವರ್ ಅಂತ ಹೇಳೋದಕ್ಕೆ 1 ಕಿಲೋ ವ್ಯಾಟ್ ಅವರ್ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಸೊ ಈ 1 ಕಿಲೋ ವ್ಯಾಟ್ ಅವರ್ ಅನ್ನೇ ಯೂನಿಟ್ ಅಂತ ಕರೀತಾರೆ. 1 ಯೂನಿಟ್ ಅಂದ್ರೆ ಅರ್ಥ 1 ಕಿಲೋ ವ್ಯಾಟ್ ಅವರ್. ನಾವು ಬಿಲ್ ಅನ್ನ ನೋಡಿದ್ರೆ 10 ಯೂನಿಟ್ 20 ಯೂನಿಟ್ ಈ ತರ ಯೂನಿಟ್ ನಲ್ಲಿ ಇರತ್ತೆ. ಯೂನಿಟ್ ಅಂದ್ರೆ ಬೇರೆ ಏನು ಅಲ್ಲ, 1 ಕಿಲೋ ವ್ಯಾಟ್ ಅವರ್ ಅನ್ನೋದನ್ನ ನಾವು ಇವಾಗ ಅರ್ಥ ಮಾಡ್ಕೊಂಡಿದೀವಿ. ಸೊ ಈ ಯೂನಿಟ್ ಅನ್ನ ನಾವು ಈಗ 1 ಕಿಲೋ ವ್ಯಾಟ್ ಯೂನಿಟ್ ಅಂತ ಅಂದ್ರೆ ಕಿಲೋ ವ್ಯಾಟ್ ಅಂದ್ರೆ 1000 ವ್ಯಾಟ್ಗಳು, ಕಿಲೋ ಅಂದ್ರೇನೆ 1000 ಅನ್ನುವಂತಹ ಅರ್ಥ. ಸೊ 1 ಕಿಲೋ ವ್ಯಾಟ್ ಅವರ್ ಅಂತ ಅಂದ್ರೆ 1000 ವ್ಯಾಟ್. ಹಾಗೇನೆ 1 ಗಂಟೆಗೆ 3600 ಸೆಕೆಂಡ್ಗಳು ಇರುತ್ತೆ. ನಾವು ಈ ಒಂದು ಕಿಲೋ ವ್ಯಾಟ್ ಅವರ್ ಅನ್ನ ನಾವು ಜೌಲ್ ನಲ್ಲಿ ಹೇಳೋದಿದ್ರೆ ಇವೆರಡನ್ನು ಗುಣಾಕಾರ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ, 1000 ಗುಣಿಸು 3600. ಇದೆರಡನ್ನು ಗುಣಾಕಾರ ಮಾಡಿದಾಗ 3.6 ಗುಣಿಸು 10⁻6 ವ್ಯಾಟ್ ಸೆಕೆಂಡ್ ಅಂತ ಸಿಗತ್ತೆ ನಮ್ಗೆ, ಹೌದಾ. ವ್ಯಾಟ್ ಸೆಕೆಂಡ್ ಅನ್ನೇ ಜೌಲ್ ಅಂತ ಹೇಳೋದು. ಅಂದ್ರೆ ಇದು 1 ಕಿಲೋ ವ್ಯಾಟ್ ಅವರ್ ಏನನ್ನ ನಮ್ಗೆ ತೋರಿಸ್ತಾ ಇದೆ, ಬಳಕೆಯಾದಂತಹ ವಿದ್ಯುತ್ ಶಕ್ತಿ ಅಲ್ವಾ. ಶಕ್ತಿಯ ಏಕಮಾನ ಯಾವುದು, ಜೌಲ್ ಆಗಿರೋದ್ರಿಂದ ನಾವು ಇದನ್ನ ಜೌಲಿಗೆ ಪರಿವರ್ತನೆ ಮಾಡಿದ್ರೆ ಈ 1 ಕಿಲೋ ವ್ಯಾಟ್ ಅವರ್ ಅನ್ನ ನಾವು ಜೌಲಲ್ಲಿ ಹೇಳೋದಿದ್ರೆ, ಬಳಕೆಯಾದಂತಹ ವಿದ್ಯುತ್ ಶಕ್ತಿಯನ್ನ ಜೌಲಲ್ಲಿ ಹೇಳೋದಿದ್ರೆ ಇಷ್ಟು ಜೌಲ್ಗಳು ಎಷ್ಟಕ್ಕೆ ಸಮ, 1 ಕಿಲೋ ವ್ಯಾಟ್ ಅವರ್ಗೆ ಇಷ್ಟು ಜೌಲ್ಗಳು ಸಮನಾಗಿರತ್ತೆ. ಓಕೆನಾ. ಈಗ ಇಲ್ಲೊಂದು ಪ್ರಶ್ನೆಯನ್ನ ನೋಡೋಣ ನಾವು. 220 ವೋಲ್ಟ್ ಜನರೇಟರ್ಗೆ ಒಂದು ವಿದ್ಯುತ್ ಬಲ್ಬ್ ಅನ್ನ ಸಂಪರ್ಕಿಸಲಾಗಿದೆ. ಆ ಬಲ್ಬ್ ನಲ್ಲಿ 0.5 ಆಂಪಿಯರ್ ವಿದ್ಯುತ್ ಪ್ರವಹಿಸುತ್ತಿದೆ. ಆಗ ಬಲ್ಬ್ ನ ಸಾಮರ್ಥ್ಯ ಎಷ್ಟು. ಇಲ್ಲಿ ಕೇಳಿರುವಂತಹದ್ದು ಸಾಮರ್ಥ್ಯ ಅಂತ ಅಂದ್ರೆ ನಾವು ಪಿ ಅನ್ನ ಕಂಡುಹಿಡಿಬೇಕು. ಇಲ್ಲಿ ಕೊಟ್ಟಿರುವಂತಹ ದತ್ತ ಅಂಶಗಳನ್ನ ನಾವು ಮೊದಲಿಗೆ ಬರ್ಕೊಂಡ್ರೆ ಪಿ ಸಮ ವಿ ಐ ಸೂತ್ರವನ್ನ ನಾವು ಬಳಸಬಹುದು. 220 ಗುಣಿಸು 0.5 ಆಂಪಿಯರ್. ವಿ 220 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಹಾಗೆ
ಐ ಬೆಲೆ 0.5 ಆಂಪಿಯರ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನ ನಾವು 110 ಇದೆರಡನ್ನು ಗುಣಾಕಾರ ಮಾಡಿದಾಗ ನಮಗೆ 110 ಅಂತ ಸಿಗತ್ತೆ. 110 ವ್ಯಾಟ್ ಅಂತ ಬರೆದಿಡಬಹುದು ಅಥವಾ 110 ಜೂಲ್ ಪರ್ ಸೆಕೆಂಡ್ ಅಂತ ನಾವು ಇದನ್ನ ಬರೆದು ಇಡಬಹುದು. ಈ ರೀತಿಯಾಗಿ ಕೊಟ್ಟಿರುವಂತಹ ಅಂಶಗಳನ್ನ ಮೊದಲಿಗೆ ಅವುಗಳ ಸಂಕೇತದ ಜೊತೆಗೆ ಬರ್ಕೊಂಡಾಗ ಯಾವ ಸೂತ್ರ ಹಾಕಬೇಕು ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಒಂದು ವೇಳೆ ಇಲ್ಲಿ ವಿ ಮತ್ತೆ ಆರ್ ಅನ್ನ ಕೊಟ್ಟಿದ್ರೆ ನಾವು ಪಿ ಸಮ ವಿ ಸ್ಕ್ವೇರ್ ಬೈ ಆರ್ ಸೂತ್ರವನ್ನ ಬಳಸಬಹುದು. ಅಥವಾ ಐ ಮತ್ತೆ ಆರ್ ಅನ್ನ ಕೊಟ್ಟಿದ್ರೆ ಪಿ ಸಮ ಐ ಸ್ಕ್ವೇರ್ ಆರ್ ಈ ಸೂತ್ರವನ್ನ ಹಾಕಿ ಈ ರೀತಿ ಯಾವ ಅಂಶಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಅದಕ್ಕೆ ಅನ್ವಯ ಆಗುವಂತಹ ಸೂತ್ರವನ್ನ ಬಳಸಿ ನಾವು ಸಮಸ್ಯೆಯನ್ನ ಸಾಲ್ವ್ ಮಾಡ್ಬೇಕಾಗತ್ತೆ. ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನ ನೋಡೋಣ. ಒಂದು ವಿದ್ಯುತ್ ಬಲ್ಬ್ನ ತಂತುಗಳ ರೋಧ 1200 ಓಮ್ ಆಗಿದ್ದು 220 ವೋಲ್ಟ್ ಮೂಲದಿಂದ ವಿದ್ಯುತ್ ಬಲ್ಬ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು ಅನ್ನೋದನ್ನ ಕೇಳಿದ್ದಾರೆ. ಸೊ ಇಲ್ಲಿ ಕಂಡುಹಿಡಿಬೇಕಾಗಿರುವಂತಹದ್ದು ವಿದ್ಯುತ್ ಪ್ರವಾಹವನ್ನ. ನಮಗೆ ರೋಧದ ಬೆಲೆ ಕೊಟ್ಟಿದ್ದಾರೆ, ಹಾಗೆ ವಿಭವಾಂತರವನ್ನ ಕೊಟ್ಟಿದ್ದಾರೆ. ಓಮ್ನ ನಿಯಮವನ್ನ ಬಳಸಿ ನಾವು ವಿದ್ಯುತ್ ಪ್ರವಾಹ ಎಷ್ಟು ವಿದ್ಯುತ್ ಪ್ರವಾಹ ಆಗ್ತಾ ಇದೆ ಅನ್ನೋದನ್ನ ಹೀಗೆ ಕಂಡುಹಿಡಿಯಬಹುದು. ಅದೇ ರೀತಿ ಎರಡನೇ ಪ್ರಶ್ನೆಯನ್ನ ನೋಡಿ. ಹೀಟರ್ನ ಸುರುಳಿಯ ರೋಧ 100 ಓಮ್ ಆಗಿದ್ದು 220 ವೋಲ್ಟ್ ಮೂಲದಿಂದ ವಿದ್ಯುತ್ ಹೀಟರ್ನ ಸುರುಳಿ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು? ಈ ಎರಡೂ ಪ್ರಶ್ನೆಗಳು ಕೂಡ ಓಮ್ನ ನಿಯಮವನ್ನ ನಾವು ಬಳಸ್ಕೊಂಡು ಕಂಡುಹಿಡಿಯುವಂತಹ ಪ್ರಶ್ನೆಗಳಾಗಿದೆ. ಸೊ ನಾವು ಓಮ್ನ ನಿಯಮ, ಈ ಪಾಠದಲ್ಲಿ ಬಂದಂತಹ ಎಲ್ಲಾ ಸೂತ್ರಗಳನ್ನ ನೀವು ಪ್ರಾಕ್ಟೀಸ್ ಅನ್ನ ಮಾಡಿದ್ರೆ ಇದೇ ಸೂತ್ರವನ್ನ ನಾವು ನಮಗೆ ಯಾವ ಅಂಶ ಕಂಡು ಹಿಡಿಬೇಕೋ ಆ ಅಂಶಕ್ಕೆ ನಾವು ಸೂತ್ರವನ್ನ ನಾವೇನ್ ಮಾಡಬಹುದು, ಬದಲಾಯಿಸ್ಕೊಳ್ಬಹುದು. ಇವಾಗ ಇಲ್ಲಿ ಕಂಡು ಹಿಡಿಬೇಕಾಗಿರೋದು ಐ ಆಗಿರೋದಕ್ಕೆ ಈ ಸೂತ್ರವನ್ನ ಐಗೆ ಬರ್ಕೊಂಡಾಗ ನಮ್ಗೆ ವಿ ಬೈ ಆರ್ ಅಂತ ಆಗತ್ತೆ. ಕೊಟ್ಟಿರುವಂತಹ ಅಂಶಗಳನ್ನ ಅಥವಾ ಬೆಲೆಯನ್ನ ಇದರಲ್ಲಿ ಆದೇಶಿಸಿದಾಗ ನಾವು ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಬಹುದು. ಈ ರೀತಿ ಸೂತ್ರವನ್ನ ನಾವು ಬದಲಾಯಿಸ್ಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಸೊ ಇಲ್ಲಿಗೆ ವಿದ್ಯುತ್ ಶಕ್ತಿ ಪಾಠ ಮುಕ್ತಾಯ ಆಗಿದೆ. ಹಾಗೇನೆ ಇದರಲ್ಲಿ ಇನ್ನೊಂದು ಪ್ರಶ್ನೆ ಏನ್ ಕೇಳ್ತಾರೆ ಅಂತ ಅಂದ್ರೆ ಕರೆಂಟ್ ಬಿಲ್ ನ ಪ್ರಶ್ನೆಯನ್ನ ಕೇಳ್ತಾರೆ. 1 ಯೂನಿಟ್ಗೆ ಇಷ್ಟು ಕರೆಂಟ್ ಬಿಲ್ ಆದ್ರೆ 1 ತಿಂಗಳಿಗೆ ಎಷ್ಟು ಅನ್ನೋದನ್ನ. ನೀವು ಈ ತರಹದ ಪ್ರಶ್ನೆಗಳನ್ನ ಅಭ್ಯಾಸ ಮಾಡ್ಬೇಕು ಅಂತ ಅಂದ್ರೆ ನಾವು ನಮ್ಮ ಸಂಕಲ್ಪ ಚಾನೆಲ್ ನಲ್ಲಿ ಹಲವಾರು LBA ವಿಡಿಯೋಸ್ ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅದನ್ನ ನೋಡಿ ನೀವು ಪರೀಕ್ಷೆಗೆ ತಯಾರಿಯನ್ನ ಮಾಡ್ಕೊಳ್ಬಹುದು. ಈ ವಿದ್ಯುತ್ ಶಕ್ತಿ ಪಾಠದ LBA ವಿಡಿಯೋಸ್ ಗಳನ್ನ ನೋಡಿದ್ರೆ, LBA ಅಂತ ಅಂದ್ರೆ ಪಾಠ ಆಧಾರಿತ ಪ್ರಶ್ನೆ ಉತ್ತರಗಳ ಸರಣಿ ಏನ್ ಬಂದಿದೆ ಅದರಲ್ಲಿ ನೀವು ಆ ವಿಡಿಯೋಸ್ ಗಳನ್ನ ನೋಡೋದ್ರಿಂದ ನಿಮ್ಗೆ ಬೇರೆ ಬೇರೆ ಟೈಪಿನ ಪ್ರಾಬ್ಲಮ್ಗಳನ್ನ ಹೇಗೆ ಸಾಲ್ವ್ ಮಾಡೋದು, ಯಾವ ಸೂತ್ರವನ್ನ ಬಳಸೋದು, ಇದೆಲ್ಲದನ್ನು ನಾವು ಚರ್ಚೆ ಮಾಡಿದ್ದಿದೆ. ಅದನ್ನ ನೀವು ರೆಫರ್ ಮಾಡಬಹುದು. ಈಗ ನಾವು ವಿದ್ಯುತ್ ಶಕ್ತಿ ಪಾಠವನ್ನ ನೋಡಿದ್ದಾಗಿದೆ. ನಾವು ಮುಂದುವರೆದು ಜೀವಕ್ರಿಯೆಗಳು ಪಾಠವನ್ನು ಅಭ್ಯಾಸ ಮಾಡೋಣ. 1 ನಿಮಿಷ. ಮಕ್ಕಳೇ, ನಾವು ನಮ್ಮ ಪರಿಸರದಲ್ಲಿ
ಹಲವಾರು ವಿಷಯಗಳನ್ನ, ವಸ್ತುಗಳನ್ನ ನೋಡಿರ್ತೀವಿ. ಅದರಲ್ಲಿ ಕೆಲವೊಂದಿಷ್ಟು ಸಜೀವವಾಗಿರತ್ತೆ, ಕೆಲವೊಂದಿಷ್ಟು ನಿರ್ಜೀವವಾಗಿರತ್ತೆ. ಉದಾಹರಣೆಗೆ ನಾವು ಈಗ ನೀವು ಕ್ಲಾಸ್ ರೂಮ್ ಅಲ್ಲೇ ನೋಡ್ತಾ ಇರುವಂತಹ ಬೆಂಚ್ಗಳು, ಅದೆಲ್ಲದು ನಿರ್ಜೀವ ವಸ್ತುಗಳು. ಹಾಗೇನೆ ನಿಮ್ಮ ಅಕ್ಕಪಕ್ಕ ಕೂತಿರುವಂತಹ ನಿಮ್ಮ ಫ್ರೆಂಡ್ಸ್ ಇರಬಹುದು, ಅಥವಾ ನಿಮಗೆ ಈ ವಿಷಯವನ್ನ ಹೇಳ್ತಾ ಇರುವಂತಹ ನಾನಿರಬಹುದು. ಹಾಗೆ ನಿಮ್ಮ ಮನೆಯಲ್ಲಿ ಅಥವಾ ಮನೆ ಸುತ್ತಮುತ್ತ ನೋಡಿರುವಂತಹ ಬೆಕ್ಕು, ನಾಯಿ ಅಥವಾ ಗಿಡ ಮರಗಳು, ಇದೆಲ್ಲದನ್ನ ನಾವು ಸಜೀವ ವಸ್ತುಗಳು ಅಂತ ಹೇಳ್ತೀವಿ, ಅಥವಾ ಸಜೀವ ನಿರ್ಜೀವ ಆ, ವಸ್ತುಗಳು ಅಂತ ಕರಿತೀವಿ ಅಲ್ವಾ. ಆದ್ರೆ ಸಜೀವ ಮತ್ತೆ ನಿರ್ಜೀವ ಅಂತ ನಾವು ಯಾವ ಅಂಶಗಳನ್ನ ಆಧರಿಸಿ ಹೇಳ್ತೀವಿ? ನಮ್ಗೇನಾದ್ರೂ ಒಂದು ನಿರ್ದಿಷ್ಟ ಗುಣಲಕ್ಷಣಗಳಿರ್ಬೇಕಲ್ವಾ? ಇವುಗಳು ಸಜೀವ ವಸ್ತುಗಳಾಗಿದೆ, ಇವುಗಳು ನಿರ್ಜೀವ ವಸ್ತುಗಳಾಗಿದೆ. ಇದನ್ನ ನಾವು ಯಾವುದೆಲ್ಲ ಅಂಶಗಳನ್ನ ಆಧರಿಸಿ ನಾವು ಸಜೀವ ನಿರ್ಜೀವ ಅನ್ನೋದನ್ನ ವ್ಯತ್ಯಾಸವನ್ನ ನಾವು ಹೇಗೆ ಕಂಡುಹಿಡಿತೀವಿ? ಸಜೀವ ನಿರ್ಜೀವ ವಸ್ತುಗಳು ಅಂದ್ರೆ ಏನು, ಹೇಗಿರತ್ತೆ ಅನ್ನೋದನ್ನ ನೀವು ನಿಮ್ಮ ಹಿಂದಿನ ತರಗತಿಗಳಲ್ಲಿ ಕಲ್ತಿದ್ದೀರಾ. ಆದ್ರೆ ಸಜೀವ ವಸ್ತುಗಳಲ್ಲಿ ಯಾವ್ಯಾವ ಕ್ರಿಯೆಯಿಂದಾಗಿ ಅವು ಸಜೀವ ವಸ್ತುಗಳಾಗಿದೆ, ಯಾವ ಕ್ರಿಯೆಗಳು ನಿರ್ಜೀವ ವಸ್ತುಗಳಲ್ಲಿ ಆಗೋದಿಲ್ಲ ಅನ್ನೋದನ್ನ ನಾವು ಇವತ್ತಿನ ಕ್ಲಾಸಲ್ಲಿ ಅಭ್ಯಾಸ ಮಾಡೋಣ. ಸೊ ನಮ್ಮ ಇವತ್ತಿನ ಟಾಪಿಕ್ ಜೀವಕ್ರಿಯೆಗಳು. ಜೀವಕ್ರಿಯೆಗಳು ಅಂದ್ರೆ ಏನು, ಏನೇನಿರತ್ತೆ ಜೀವಕ್ರಿಯೆಗಳಲ್ಲಿ, ಎಲ್ಲವನ್ನೂ ನಾವು ನೋಡೋಣ. ನೀವಿಲ್ಲಿ ಈ ಒಂದು ಚಿತ್ರದಲ್ಲಿ ನೋಡ್ತಾ ಇರಬಹುದು, ಕಾಂಗ್ರು. ಇದು ಚಲನೆಯನ್ನ ಮಾಡ್ತಾ ಇದೆ, ಹೌದಾ? ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೀಗೆ ಜಂಪ್ ಮಾಡ್ತಾ ಇದೆ ಇದು. ಹಾಗಾಗಿ ನಾವು ಅಲ್ಲಿ ಆ ಒಂದು ಚಲನೆಯನ್ನ ಗಮನಿಸಿ ನಾವು, ಅಥವಾ ನೀವು ನಿಮ್ಮ ಮನೆ ಸುತ್ತ ನೋಡ್ತಾ ಇರುವಂತಹ ಬೆಕ್ಕು, ನಾಯಿ, ಹಸು ಕರುಗಳಿರಬಹುದು ಅಲ್ವಾ, ಈ ತರ ಪ್ರಾಣಿಗಳನ್ನ ನೋಡಿದಾಗ ಅಥವಾ ಮನುಷ್ಯರನ್ನ ನೋಡಿದಾಗ ನಾವು ಚಲನೆಯನ್ನ ತೋರಿಸ್ತೀವಿ ಅಲ್ವಾ. ಯಾವ ರೀತಿಯ ಚಲನೆ? ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದಿರಬಹುದು. ಇನ್ನು ಗಿಡ ಮರಗಳಲ್ಲೂ ಸಹ ನಾವು ಚಲನೆಯನ್ನ ನೋಡಬಹುದು. ಸೊ ಜೀವಿಗಳು ಮತ್ತೆ ನಿರ್ಜೀವಿಗಳಿಗೆ ಇರುವಂತಹ ಮುಖ್ಯ ವ್ಯತ್ಯಾಸ ಅಂತ ಅಂದ್ರೇನೆ, ಜೀವಿಗಳು ಅಥವಾ ಸಜೀವ ವಸ್ತುಗಳು ಏನ್ ಮಾಡತ್ತೆ? ಚಲನೆಯನ್ನ ಉಂಟು ಮಾಡತ್ತೆ. ಹಾಗಿದ್ರೆ ಚಲನೆ ಮಾತ್ರನ ಸಜೀವಿಗಳು ನಿರ್ಜೀವಿಗಳು ಅಂತ ವ್ಯತ್ಯಾಸವನ್ನ ನಾವು ಹೇಳೋದಿಕ್ಕೆ ಚಲನೆ ಮಾತ್ರನ? ಇಲ್ಲ. ನಾವು ಸಜೀವಿಗಳು ಉಸಿರಾಟವನ್ನು ಮಾಡ್ತೀವಿ. ನಾವೆಲ್ಲರೂ ಇವಾಗ ಉಸಿರಾಟವನ್ನ ಮಾಡ್ತಾ ಇದ್ದೀವಿ ಅಲ್ವಾ. ಆಮ್ಲಜನಕವನ್ನ ಒಳಗಡೆ ತಗೊಂಡು ಇಂಗಾಲದ ಡೈಆಕ್ಸೈಡ್ ಅನ್ನ ಹೊರಗಡೆ ಬಿಡ್ತೀವಿ. ಅದೇ ರೀತಿ ಸಸ್ಯಗಳು ಬೇರೆ ರೀತಿಯ ಒಂದು ಪ್ರಕ್ರಿಯೆಯನ್ನ ತೋರಿಸುತ್ತೆ. ಸೊ ಉಸಿರಾಟವು ಕೂಡ ಜೀವಿಗಳಲ್ಲಿ ಅಂದ್ರೆ ಸಜೀವಿಗಳಲ್ಲಿ ಮತ್ತೆ ನಿರ್ಜೀವಿಗಳಲ್ಲಿ ವ್ಯತ್ಯಾಸವನ್ನ ಹೇಳೋದಿಕ್ಕೆ ನಾವು ಗಮನಿಸಬಹುದಾದಂತಹ ಒಂದು ಗುಣಲಕ್ಷಣ ಆಗಿರುತ್ತೆ. ಅದೇ ರೀತಿ ಬೆಳವಣಿಗೆ ಇರಬಹುದು, ಆಹಾರ ಸೇವಿಸೋದಿರಬಹುದು, ವಿಸರ್ಜನೆ ಇರಬಹುದು. ಯಾವ್ದಾದ್ರೂ ಮರ ಇದು ಏನು ಟೇಬಲ್ ವಿಸರ್ಜನೆ ಮಾಡತ್ತಾ? ನೀವು ಕುತ್ಕೊಂಡಿರುವಂತಹ ಬೆಂಚು ಆಹಾರವನ್ನ ಸೇವಿಸತ್ತಾ? ಇಲ್ಲ. ಉಸಿರಾಟ ಮಾಡತ್ತಾ? ಇಲ್ಲ. ಸೊ ನಾವು ಜೀವಿಗಳನ್ನ ಗಮನಿಸಿದ್ರೆ ಜೀವಿಗಳಲ್ಲಿ ನಮಗೆ ಚಲನೆ, ಉಸಿರಾಟ, ಸಾಗಾಣಿಕೆ, ವಿಸರ್ಜನೆ, ಹೀಗೆ ಹಲವಾರು ಅಂಶಗಳನ್ನ ನಾವು ನೋಡಬಹುದು. ಅದೇ ನಿರ್ಜೀವಿಗಳಲ್ಲಿ ಇದ್ಯಾವ ಪ್ರಕ್ರಿಯೆಗಳು ಕೂಡ ನಡೆಯೋದಿಲ್ಲ. ಈ ರೀತಿಯಾಗಿ ನಾವು ಸಜೀವಿಗಳು ಮತ್ತೆ ನಿರ್ಜೀವಿಗಳನ್ನ ನಾವು ಬೇರ್ಪಡಿಸೋದು ಈ ರೀತಿಯಾಗಿ. ಹಾಗಾದ್ರೆ ಈ ಚಲನೆ, ಉಸಿರಾಟ, ಬೆಳವಣಿಗೆ ಇದ್ರಲ್ಲೆಲ್ಲ ಏನಾಗತ್ತೆ? ಯಾವುದನ್ನ ನಾವು ಚಲನೆ ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತ ನೋಡೋದಿದ್ರೆ, ಸಸ್ಯಗಳು ಒಂದು ಸಜೀವಿ ಅನ್ನೋದು ನಮ್ಗೆ ಗೊತ್ತಾಗತ್ತೆ ಅಲ್ವಾ. ಯಾಕೆ? ಚಲನೆ ಇರತ್ತೆ. ಸಸ್ಯಗಳು ಚಲಿಸತ್ತಾ? ಹಾಗಿದ್ರೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗತ್ತಾ? ಇಲ್ಲ. ಸಸ್ಯಗಳು ನಮ್ಮ ರೀತಿಯಲ್ಲಿ ಅಥವಾ ಪ್ರಾಣಿಗಳ ರೀತಿಯಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದಿಲ್ಲ, ಆ ರೀತಿಯ ಚಲನೆ ಇರಲ್ಲ. ಆದ್ರೆ ಸೂರ್ಯ ಯಾವ ದಿಕ್ಕಿನಲ್ಲಿ ಇರ್ತಾನೋ ಆ ದಿಕ್ಕಿನ ಕಡೆಗೆ ಅವು ಸ್ವಲ್ಪ ಬಾಗುವಿಕೆಯನ್ನ ತೋರಿಸುತ್ತೆ. ಸೊ ಅದು ಚಲನೆ ಆಯ್ತಲ್ವಾ ಮಕ್ಳೇ? ನಾವು ಅದನ್ನು ಚಲನೆ ಅಂತ ಹೇಳ್ತೀವಿ. ಈಗ ಯಾವುದೇ ಒಂದು, ಈಗ ಮರದ ಕೋಲು ಅಂತ ತಗೊಳ್ಳಿ. ಮರದಿಂದ ಅದು ತುಂಡಾಗಿ ಬಂದ ಮೇಲೆ ಅದೊಂದು ಕೋಲಾಗಿರತ್ತೆ, ನಿರ್ಜೀವವಾಗಿರತ್ತೆ. ಅದು ಸೂರ್ಯ ಯಾವ ದಿಕ್ಕಿನಲ್ಲಿದ್ರೂ ಸೂರ್ಯನ ದಿಕ್ಕಿನ ಕಡೆ ಬಾಗೋದಿಲ್ಲ.
ಆದ್ರೆ ಸಜೀವ ಮರಗಳು ಏನಾಗತ್ತೆ, ಮರದ ಎಲೆಗಳು ಸೂರ್ಯನ ದಿಕ್ಕಿನ ಕಡೆ ಮುಖ ಮಾಡೋದನ್ನ ನಾವು ಗಮನಿಸಬಹುದು. ಉದಾಹರಣೆಗೆ ಈಗ ಸಸ್ಯಗಳಲ್ಲೇ ನಾವು ಸಾಮಾನ್ಯವಾಗಿ ನೋಡಿರಬಹುದಾದಂತಹ ಉದಾಹರಣೆ ಅಂತ ಅಂದ್ರೆ ಸೂರ್ಯಕಾಂತಿ ಹೂವು. ನೀವು ನೋಡಿರ್ತೀರಾ, ಸೂರ್ಯ ಯಾವ ದಿಕ್ಕಿನಲ್ಲಿದಾನೋ ಆ ದಿಕ್ಕಿಗೆ ಅದು ಮುಖ ಮಾಡತ್ತೆ ಅಲ್ವಾ. ಸೂರ್ಯ ಮುಳುಗೋ ಇರೋ ತನಕನು ಸೂರ್ಯ ಹೋದ್ ದಿಕ್ಕಿನ ತರನೇ ಅದು ಕೂಡ ತಿರುಗತ್ತೆ. ಅಂದ್ರೆ ಅಲ್ಲಿ ಚಲನೆ ಆಯ್ತು ಅಲ್ವಾ. ಹೇಗೆ ನಾವು ಮನುಷ್ಯರಲ್ಲಿ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೀಗೆ ನಡ್ಕೊಂಡು ಹೋಗೋದಿರ್ಬಹುದು, ಓಡೋದಾಗಿರ್ಬಹುದು, ಇದನ್ನ ಚಲನೆ ಅಂತ ಗಮನಿಸ್ತೀವೋ, ಸಸ್ಯಗಳಲ್ಲಿ ಈ ರೀತಿಯ ಚಲನೆಯನ್ನ, ಸೂರ್ಯನ ದಿಕ್ಕಿನ ಕಡೆಗೆ ಸ್ವಲ್ಪವಾಗಿ ಬಾಗುವಿಕೆಯನ್ನ ನಾವು ಗಮನಿಸಬಹುದು. ಸೊ ಸಜೀವಿಗಳು ಒಟ್ಟಾರೆಯಾಗಿ ಸಸ್ಯಗಳಿರ್ಬಹುದು, ಪ್ರಾಣಿಗಳಾಗಿರ್ಬಹುದು, ಸೂಕ್ಷ್ಮಾಣುಜೀವಿಗಳಾಗಿರ್ಬಹುದು, ಎಲ್ಲದರಲ್ಲೂ ಕೆಲವೊಂದು ಚಲನೆಗಳು ಇದ್ದೇ ಇರತ್ತೆ. ಆ ಚಲನೆಗಳು ಇರೋದಕ್ಕೇನೆ ನಾವು ಚಲನೆಯನ್ನ ಒಂದು ಮುಖ್ಯ ಗುಣಲಕ್ಷಣವಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು. ಅದು ಬೆಳವಣಿಗೆಗೆ ಸಂಬಂಧಿಸಿದ ಚಲನೆನೇ ಆಗಿರ್ಬೇಕು ಅಂತಾನೂ ಇಲ್ಲ. ನಾವು ಯಾವ್ಯಾವ ರೀತಿಯ ಚಲನೆಯನ್ನ ನಾವು ಒಂದು ಸಜೀವಿಗಳಲ್ಲಿ ನೋಡಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನಾನೀಗಾಗ್ಲೇ ಹೇಳ್ದೆ, ಗಿಡಗಳಲ್ಲಿ ಸೂರ್ಯನ ದಿಕ್ಕಿಗೆ ತಕ್ಕ ಹಾಗೆ ಅವು ಬಾಗ್ಕೊಳತ್ತೆ ಅಂತ. ನೀವು ನಿಮ್ ಮನೆಯಲ್ಲಿರುವಂತಹ ಗಿಡವನ್ನ ನೀವು ಒಂದ್ ಸ್ವಲ್ಪ ಹೊತ್ತು ಗಮನಿಸಿದ್ರೆ, ನೀವು ಬೇರೆ ಯಾವುದೇ ಕೆಲಸವನ್ನ ಮಾಡದೆ ಆ ಗಿಡವನ್ನೇ ನೀವು ನೋಡ್ತಾ ಕುತ್ಕೊಂಡ್ರೆ ನಿಮ್ಗೂ ಕೂಡ ಗೊತ್ತಾಗಬಹುದು. ಕೆಲವೊಂದು ಚಲನೆಗಳು ನಮಗೆ ಕಾಣಿಸೋದು ಕೂಡ ಇಲ್ಲ. ಈ ಚಿಕ್ಕ ಚಿಕ್ಕ ಗಿಡ ಎಲ್ಲ ಇದ್ರೆ, ಜಸ್ಟ್ ಮೊಳಕೆ ಬಂದಿರುವಂತಹ ಗಿಡಗಳೆಲ್ಲ ಆದ್ರೆ ಅದರಲ್ಲಿ ಚಲನೆ ಗೊತ್ತಾಗೋದಿಲ್ಲ. ಒಂದ್ ಸ್ವಲ್ಪ ದೊಡ್ಡ ಗಿಡವನ್ನ ನಾವು ತಗೊಂಡು ನೋಡಿದಾಗ ನಮ್ಗೆ ಗಮನಕ್ಕೆ ಬರಬಹುದು. ನೀವು ಈ ಚಿತ್ರದಲ್ಲೂ ಸಹ, ಈ ವಿಡಿಯೋದಲ್ಲಿ ನೀವು ಆ ತರ ಬಾಗುವಿಕೆಯನ್ನ, ಗಿಡದ ಬಾಗುವಿಕೆಯನ್ನ ನೀವು ಗಮನಿಸ್ತಾ ಇರಬಹುದು. ಸೊ ಈ ರೀತಿಯ ಚಲನೆಗಳು ಇರತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಇನ್ನು ಇನ್ನೊಂದು ಅಂಶ ಅಥವಾ ಗುಣಲಕ್ಷಣ ಏನು ಅಂತ ಅಂದ್ರೆ, ನಾವು ಜೀವಿಗಳು ಬೆಳವಣಿಗೆಯನ್ನ ಹೊಂದುತ್ತೀವಿ. ಸಸ್ಯಗಳಾದ್ರೂ ಇರಬಹುದು, ಪ್ರಾಣಿಗಳಾದ್ರೂ ಇರಬಹುದು ಅಲ್ವಾ. ಸಣ್ಣ ಸೈಜ್ ಇಷ್ಟು ಚಿಕ್ಕದಿರೋದು ಒಂದು ದೊಡ್ಡ ಗಿಡವಾಗಿ ಬೆಳ್ಕೊಳತ್ತೆ, ಹಾಗೆ ದೊಡ್ಡ ಮರವಾಗಿ ಬೆಳ್ಕೊಳತ್ತೆ. ಅಲ್ಲಿ ನಾವು ಏನನ್ನ ನೋಡಬಹುದು, ಗಿಡ ಬೆಳೆಯೋದನ್ನ ನಾವು ನೋಡ್ತೀವಿ. ಒಂದು ಇಷ್ಟು ಚಿಕ್ಕ ಮೊಳಕೆಯಿಂದಾಗಿ ಒಂದು ದೊಡ್ಡ ಮರ ಉಂಟಾಗೋದನ್ನ ನಾವು ನೋಡಬಹುದು. ಇನ್ನು ನಾವು ಮನುಷ್ಯರ ವಿಷಯಕ್ಕೆ ಬಂದ್ರೆ, ಪಾಪು ಇರ್ತೀವಿ, ಹಾಗೆ ನಿಧಾನ ಸಮಯ ಕಳೆದಂತೆ ನಾವು ಬೆಳೀತಾ 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 ವೃದ್ಧರಾಗ್ತೀವಿ ಅಲ್ವಾ. ಸೊ ಅಲ್ಲಿ ನಾವು ಏನನ್ನ ನಾವು ಗಮನಿಸಬಹುದು ಮಕ್ಕಳೇ, ಬೆಳವಣಿಗೆಯನ್ನ ನಾವು ಗಮನಿಸಬಹುದು. ಸೊ ಇದು ಕೂಡ ಸಜೀವಿ ಮತ್ತೆ ನಿರ್ಜೀವಿಗಳನ್ನ ವ್ಯತ್ಯಾಸವನ್ನ ನಾವು ಗಮನಿಸೋದಿಕ್ಕೆ ಏನು ಒಂದು ಗುಣಲಕ್ಷಣ ಆಗಿದೆ. ಬೆಳವಣಿಗೆ ಅನ್ನೋದು ಸಹ ಒಂದು ಗುಣಲಕ್ಷಣವಾಗಿದೆ. ಇನ್ನು ಈ ಒಂದು ಫೋಟೋದಲ್ಲಿ ನಿಮಗ್ ಕಾಣಿಸ್ತಾ ಇರಬಹುದು, ಇದೇನಿದು ಈ ಪ್ರಾಣಿಯ ಚಿತ್ರ ಯಾಕೆ ಇಲ್ಲಿದೆ ಅಂತ ಅಂದ್ರೆ, ನಾನು ಆಗ್ಲೇ ಹೇಳ್ದೆ ಚಲನೆ ಅನ್ನೋದನ್ನ ಅಲ್ವಾ. ಈಗ ಮನುಷ್ಯರು ಕೂತಾಗ್ಲೂ ಕೂಡ ಚಲಿಸ್ತಾ ಇರತ್ತೆ, ಚಲನೆ ಇರತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. ಯಾಕೆ ಅಂತ ಅಂದ್ರೆ, ನಾವು ಉಸಿರಾಟವನ್ನ ಮಾಡಿದಾಗ, ಹಾಗೆ ಆಮ್ಲಜನಕವನ್ನ ಒಳಗಡೆಗೆ ತಗೊಂಡಾಗ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗಡೆಗೆ ಬಿಟ್ಟಾಗ ಅಲ್ಲಿ ಚಲನೆ ಆಗ್ತಾ ಇರತ್ತೆ. ಅಂದ್ರೆ ಸಜೀವಿಗಳಲ್ಲಿ ಸದಾ ಚಲನೆ ಅನ್ನೋದು ಇದ್ದೇ ಇರತ್ತೆ. 24x7 ಚಲನೆ ಇದ್ದೇ ಇರತ್ತೆ. ಹೇಗೆ ಅಂತ ಅಂದ್ರೆ, ಈಗ ಈ ಒಂದು ಚಿತ್ರದಲ್ಲಿ ನೀವು ಈ ಪ್ರಾಣಿ ಈ ರೀತಿ ಮಲಗಿರೋದನ್ನ ನೀವು ಗಮನಿಸಬಹುದು. ಈ ಮಲಗಿರೋವಾಗ ಹಾಗಿದ್ರೆ ಇದು ಯಾವ ರೀತಿಯ ಚಲನೆಯನ್ನು ಮಾಡ್ತಾ ಇಲ್ಲ ಅಂತ ನಾವು ಅನ್ಕೊಳ್ತೇವೆ ಅಲ್ವಾ. ಅದೇ ರೀತಿ ಈ ಮೊಸಳೆ ಸುಮ್ನೆ ಮಲಗಿರೋ ತರ ನಮಗ್ ಕಾಣಿಸ್ತಾ ಇದೆ. ಹಾಗಿದ್ರೆ ಇದ್ರದ್ದು ಯಾವ ರೀತಿಯ ಚಲನೆಯೂ ಇಲ್ವಾ ಇದರಲ್ಲಿ? ಚಲನೆ ಆಗ್ಲೂ ಕೂಡ ಇದೆ. ನಾವು ಮಲಗಿದಾಗ ಅಥವಾ ಈ ಚಿತ್ರದಲ್ಲಿ ನೀವು ನೋಡಿದಂತಹ ಪ್ರಾಣಿಗಳು, ನಿದ್ರೆ ಮಾಡ್ತಾ ಇರುವಂತಹ ಅವುಗಳಲ್ಲೂ ಸಹ ಒಂದು ನಿರಂತರವಾದಂತಹ ಚಲನೆ ಇದ್ದೇ ಇರತ್ತೆ. ಯಾವ ರೀತಿಯ ಚಲನೆ ಅಂತ ಅಂದ್ರೆ, ನಾನೀಗಷ್ಟೇ ಹೇಳ್ದೆ, ಆಮ್ಲಜನಕವನ್ನ ಒಳಗಡೆಗೆ ತಗೊಳ್ತೀವಿ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗಡೆಗೆ ಬಿಡ್ತೀವಿ. ಇಲ್ಲಿ ಎಲ್ಲ ಉಂಟಾಗ್ತಾ ಇರೋದು ಚಲನೆಯನ್ನ ನಾವು ಗಮನಿಸಬಹುದು. ಯಾವ ರೀತಿಯ ಚಲನೆ ಹಾಗಿದ್ರೆ ಇದು?
ನಾವು ಎಚ್ಚರವಾಗಿದ್ದಾಗ, ನಿದ್ರಾವಸ್ಥೆಯಲ್ಲಿದ್ದಾಗ ಎಲ್ಲಾ ಟೈಮಲ್ಲೂ ಚಲನೆ ಅನ್ನೋದು ನಿರಂತರವಾಗಿಯೇ ಇರತ್ತೆ. ಸೊ ಯಾವ ರೀತಿಯ ಚಲನೆ ಅಂತ ಅಂದ್ರೆ, ಇದು ಅಗೋಚರ ಚಲನೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಅಂದ್ರೆ ನಮಗ್ ಬರಿಗಣ್ಣಿಗೆ ಕಾಣಿಸೋದಿಲ್ಲ. ಕೆಲವೊಂದಿಷ್ಟು ಈಗ ನಡ್ಕೊಂಡು ಹೋದ್ರೆ ಅದೆಲ್ಲದು ನಮಗ್ ಕಾಣಿಸತ್ತೆ ಅಲ್ವಾ, ಅದನ್ನ ಗೋಚರ ಚಲನೆ ಅಂತ ಅರ್ಥ ಮಾಡ್ಕೊಂಡ್ರೆ, ಇನ್ನು ಕೆಲವೊಂದಿಷ್ಟು ನಮ್ಮ ಬರಿಗಣ್ಣಿಗೆ ಕಾಣಿಸದೇ ಇರುವಂತಹ ಚಲನೆಗಳು. ಉಸಿರಾಟವನ್ನ ಉಸಿರಾಟವನ್ನ ಮಾಡಿದಾಗ ಜೀವಿಗಳ ಶರೀರ ಹೀಗೆ ಹಿಗ್ಗತ್ತೆ ಒಂದ್ಸಲ. ನಾವು ಈಗ ಮನುಷ್ಯರ ಇದನ್ನೇ ತಗೊಂಡ್ರೆ ಎದೆ ಭಾಗ, ಹೊಟ್ಟೆ ಭಾಗ ಸ್ವಲ್ಪ ಹಿಗ್ಗಿಕೊಳ್ಳುತ್ತೆ. ನಾವು ಉಸಿರನ್ನ ಹೊರಗಡೆಗೆ ಬಿಟ್ಟಾಗ ಅದು ಹೀಗೆ ಕುಗ್ಗೋದನ್ನ ನಾವು ಗಮನಿಸಬಹುದು ಅಲ್ವಾ. ನೀವು ಹೀಗೆ ದೀರ್ಘವಾಗಿ ಉಸಿರನ್ನ ಎಳ್ಕೊಂಡ್ರೆ ಎದೆ ಭಾಗ ಒಂದ್ಸಲ ಹಿಗ್ಗತ್ತೆ, ಉಸಿರನ್ನ ಬಿಟ್ಟಾಗ ಕುಗ್ಗೋದನ್ನ ನಾವು ಗಮನಿಸಬಹುದು. ಇದೆಲ್ಲ ನಾವು ಬರಿಗಣ್ಣಿನಿಂದ ಹಿಂಗ್ ಸುಮ್ನೆ ನೋಡಿದ್ರೆ ಅಲ್ಲಿ ಯಾವ ರೀತಿ ಚಲನೆ ಆಗ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಆದ್ರೆ ಅಲ್ಲೂ ಸಹ ಚಲನೆಯೇ ಆಗ್ತಾ ಇರೋದು, ಆದ್ರೆ ನಮ್ಗೆ ಬರಿಗಣ್ಣಿಗೆ ಕಾಣಿಸೋದಿಲ್ಲ. ಸೊ ಅದು ಗೋಚರ ಚಲನೆ ಅಲ್ಲ, ಅದೇ ಚಲನೆಯೇ ಆಗಿದೆ, ಅದು ಕೂಡ ಚಲನೆಯೇ ಆಗಿದೆ. ಇನ್ನು ಕೆಲವೊಂದಿಷ್ಟು ನಮಗೆ ಬರಿಗಣ್ಣಿಗೆ ಕಾಣಿಸುವಂತಹ ಚಲನೆಗಳಿರತ್ತೆ, ಅದನ್ನ ನಾವು ಗೋಚರ ಚಲನೆ ಅಂತ ಕರಿತೀವಿ. ಹಾಗಿದ್ರೆ ಈ ಗೋಚರ ಚಲನೆ ಜೀವಿಯ ಲಕ್ಷಣನ ನೋಡಿ. ಬೆಳವಣಿಗೆ ಗೋಚರಿಸದ ಸಸ್ಯ ಜೀವಂತವಾಗಿರತ್ತೆ. ಇವಾಗ ನಾವು ಏನು ಒಂದು ಸಸ್ಯವನ್ನೇ ತಗೊಂಡ್ರೆ ಅದರಲ್ಲಿ ಬೆಳವಣಿಗೆಯನ್ನ ನಾವು ನೋಡಬಹುದು ಅಂತ ನಾನು ಇವಾಗಷ್ಟೇ ಹೇಳಿದೆ. ನೀವು ಎಲ್ರು ನೋಡಿರ್ತೀರ, ಒಂದು ಚಿಕ್ಕ ಗಿಡ ಇರೋದು ಸ್ವಲ್ಪ ದಿನ ಸಮಯ ಕಳೆದ ಹಾಗೆ ಅದು ದೊಡ್ಡ ಗಿಡವಾಗಿ ಬೆಳೆಯತ್ತೆ ಅಥವಾ ಮರ ಆಗಿ ಬೆಳೆಯತ್ತೆ ಅಲ್ವಾ. ಅಲ್ಲಿ ಅದರ ಚಲನೆಯಿಂದಾಗಿ ಅದು ಬೆಳವಣಿಗೆಯನ್ನು ಸಹ ಹೊಂದ್ತಾ ಇರತ್ತೆ. ಚಲನೆ ಅಂದ್ರೆ ಯಾವ ರೀತಿ ಚಲನೆ ಅಂತ ನಾನು ಇವಾಗಷ್ಟೇ ಹೇಳಿದೆ. ಸೂರ್ಯ ಯಾವ ದಿಕ್ಕಿನಲ್ಲಿ ಇರ್ತಾನೋ ಆ ದಿಕ್ಕಿಗೆ ಬಾಗೋ ಮೂಲಕ ಚಲನೆಯನ್ನ ಮಾಡುತ್ತೆ. ಅದರಿಂದ ಉಪಯೋಗ ಏನು ಅನ್ನೋದನ್ನು ನಾವು ನೋಡೋಣ. ಸೊ ಬೆಳವಣಿಗೆ ಗೋಚರಿಸದ ಸಸ್ಯ ಜೀವಂತವಾಗಿರತ್ತೆ. ಅದರಲ್ಲಿ ನಮ್ಗೆ ಕಾಣದೇ ಇದ್ರೂ ಕೂಡ ಅದು ಸಜೀವವೇ ಆಗಿದೆ. ಇನ್ನು ಪ್ರಾಣಿಗಳು ಚಲನೆ ಮಾಡೋದು ನಮಗೆ ಕಾಣಿಸತ್ತೆ. ಅಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋದ್ರೆ ನಮ್ಗೆ ಕಾಣಿಸತ್ತೆ. ಆದ್ರೆ ನಾನು ಆಗ್ಲೇ ಹೇಳ್ದಂಗೆ ಉಸಿರಾಟ ಇದು ನಮಗೆ ಕಣ್ಣಿಗೆ ಕಾಣಿಸ್ದೇ ಇರುವಂತಹ ಚಲನೆ. ಸೊ ಜೀವಿಗಳ ಗುಣಲಕ್ಷಣವನ್ನ ನಾವು ಹೇಳೋದಿದ್ರೆ ಗೋಚರ ಚಲನೆ ಮಾತ್ರ ಸಾಕಾಗೋದಿಲ್ಲ. ಗೋಚರ ಚಲನೆ, ಈ ಚಲನೆ ಮಾಡೋದೆಲ್ಲದೂ ಜೀವಿಗಳು ಅಂತ ನಾವು ಆ ರೀತಿಯಾಗಿ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನಮಗೆ ಬರಿಗಣ್ಣಿಗೆ ಕಾಣದೇ ಇರುವಂತಹ ಚಲನೆಗಳಿಂದಾಗಿ ನಾವು ಜೀವಿಗಳು ಅಂತ ಕರೆಸ್ಕೊಳ್ತೀವಿ. ಹಾಗಿದ್ರೆ ಯಾವ ರೀತಿಯ ಚಲನೆ? ಈಗ ಉಸಿರಾಟ ಅಂತಾನೆ ನಾವು ತಗೊಂಡ್ರೆ ನಾನ್ ಹೇಳ್ದೆ ಬರಿಗಣ್ಣಿಗೆ ಕಾಣಿಸೋದಿಲ್ಲ, ಆದ್ರೂ ಅದು ಒಂದು ಚಲನೆಯೇ ಆಗಿರತ್ತೆ ಅನ್ನೋದನ್ನ ಹೇಳ್ದೆ. ಹಾಗಿದ್ರೆ ಅಲ್ಲಿ ಯಾವ ರೀತಿಯ ಚಲನೆ ಅಂತ ಗಮನಿಸಿದ್ರೆ ಅಲ್ಲಿ ಉಂಟಾಗೋದು ಅಣುಗಳ ಚಲನೆ ಆಗಿರತ್ತೆ. ಅಣುಗಳು ಅಂತ ಅಂದ್ರೆ ನಾವು ರಸಾಯನ ಶಾಸ್ತ್ರದಲ್ಲಿ ನೋಡಿದೀವಿ ಅಲ್ವಾ, ಪರಮಾಣುಗಳ ಜೋಡುವಿಕೆಯಿಂದಾಗಿ ಅಣುಗಳು ಉಂಟಾಗಿರತ್ತೆ. ಈ ರೀತಿಯ ಅಣುಗಳ ಚಲನೆಯಿಂದಾಗಿ ನಾವು ಅಂದ್ರೆ ತುಂಬಾ ಸಣ್ಣ ಪ್ರಮಾಣದ ಚಲನೆಗಳು, ಬರಿಗಣ್ಣಿಗೆ ಕಾಣಿಸದೇ ಇರುವಂತಹ ಒಟ್ಟಾರೆ ಚಲನೆಯಿಂದಾಗಿ ನಾವು ಜೀವಿಗಳು ಅಂತ ಕರೆಸ್ಕೊಳ್ಳೋದು. ಇಲ್ಲಿ ಅಣುಗಳ ಚಲನೆ ತುಂಬಾ ಮುಖ್ಯವಾದಂತಹ ಅಂಶ. ಹೇಗೆ ಅಣುಗಳ ಚಲನೆ ಆಗತ್ತೆ ಅನ್ನೋದನ್ನು ನಾವು ಈ ಪಾಠದಲ್ಲಿ ಅಭ್ಯಾಸವನ್ನ ಮಾಡೋಣ. ಈ ರೀತಿಯ ಅಣುಗಳ ಚಲನೆ ನಮ್ಗೆ ಬರಿಗಣ್ಣಿಗೆ ಕಾಣಿಸೋದಿಲ್ಲ. ಸೊ ಗೋಚರ ಮತ್ತು ಅಗೋಚರ ಎರಡೂ ಬಗೆಯ ಚಲನೆಗಳಿಂದಾಗಿ ನಾವು ಜೀವಿಗಳು ಅಂತ ಕರೆಸ್ಕೊಳ್ಳೋದು. ಹಾಗಿದ್ರೆ ಈ ಅಣುಗಳ ಚಲನೆ ನಮ್ಮ ಜೀವನಕ್ಕೆ ಅವಶ್ಯಕತೆ ಇದೆಯಾ? ಇವಾಗಾಗ್ಲೇ ನಾವು ಅಭ್ಯಾಸ ಮಾಡಿದ್ವಿ ಅಲ್ವಾ. ಅವಶ್ಯಕತೆ ಇಲ್ಲ ಅಂತ ಆಗಿದ್ರೆ ನಾವು ಚಲನೆಯನ್ನ ಹೊಂದುತ್ತಾನೆ ಇರ್ಲಿಲ್ಲ. ಚಲನೆ ಇಲ್ಲ ಅಂತ ಅಂದ್ರೆ ನಾವು ನಿರ್ಜೀವಿಗಳಾಗಿರ್ತಿದ್ವಿ. ಸೊ ನಮ್ಗಿವಾಗ ಗೊತ್ತಿರುವಂತಹ ಅಂಶ ಏನು ಮಕ್ಳೇ? ಜೀವಕೋಶಗಳು, ನಮ್ಮ ಶರೀರದಲ್ಲಿ ಜೀವಕೋಶಗಳಿದೆ. ಆ ಜೀವಕೋಶಗಳು ಸೇರಿ ನಮಗೆ ಅಂಗಾಂಶಗಳು ಉಂಟಾಗತ್ತೆ. ಹೀಗೆ ಅಂಗಾಂಶಗಳು ಸೇರಿ ಅಂಗ ಉಂಟಾಗತ್ತೆ. ಅಂಗಗಳು ಸೇರಿ ಅಂಗವ್ಯೂಹಗಳು ಉಂಟಾಗತ್ತೆ. ಅಂಗವ್ಯೂಹಗಳ ಸರಿಯಾದಂತಹ ವ್ಯವಸ್ಥಿತ ಜೋಡಣೆಯಿಂದಾಗಿ ಒಂದು ಜೀವಿಯ ಶರೀರ ರಚನೆ ಆಗಿರತ್ತೆ. ಅಂದ್ರೆ ನಾವು ಅಭ್ಯಾಸ ಮಾಡಿರುವಂತಹದ್ದು, ಇವಾಗ ಅಭ್ಯಾಸ ಮಾಡುವಂತಹದ್ದೇನು, 10 ಹಲವಾರು ಅಂಗಗಳಿದೆ. ಏಕಕೋಶೀಯ ಜೀವಿಗಳಿದೆ, ಬಹುಕೋಶೀಯ ಜೀವಿಗಳಿದೆ. ಇದನ್ನ ನೀವು ಹಿಂದಿನ ತರಗತಿಗಳಲ್ಲಿ ಅಭ್ಯಾಸ ಮಾಡಿದೀರಾ ಅಲ್ವಾ.
ಹಾಗಿದ್ರೆ ಏಕಕೋಶೀಯ ಜೀವಿಗಳಲ್ಲಿ ಯಾವ ರೀತಿ ಚಲನೆ ಆಗತ್ತೆ, ಬಹುಕೋಶೀಯ ಜೀವಿಗಳಲ್ಲಿ ಯಾವ ರೀತಿ ಆಗತ್ತೆ, ಇದೆಲ್ಲದನ್ನು ನಾವು ಅಭ್ಯಾಸವನ್ನ ಮಾಡೋಣ. ಸೊ ಜೀವಿಗಳು ಅಂತ ಅಂದ್ರೆ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಸೊ ಇವು ನಿರಂತರವಾಗಿ ತಮ್ಮ ರಚನೆಯನ್ನ ದುರಸ್ತಿ ಹಾಗೂ ನಿರ್ವಹಣೆ ಮಾಡ್ತಾನೆ ಇರಬೇಕಾಗಿರತ್ತೆ. ಏನಿದು ದುರಸ್ತಿ ಮತ್ತು ನಿರ್ವಹಣೆ ಅಂತ ಅಂದ್ರೆ, ನೋಡಿ, ಜೀವಿಗಳಲ್ಲಿ ನಾನು ಇವಾಗಷ್ಟೇ ಹೇಳ್ದೆ, ಚಲನೆ ಇರತ್ತೆ, ಗೋಚರ ಅಗೋಚರ ಚಲನೆ ಇರತ್ತೆ. ಅಣುಗಳ ಒಂದು ಚಲನೆಯಿಂದಾಗಿ ಈ ರೀತಿ ನಾವು ಜೀವಿಗಳಲ್ಲಿ ಚಲನೆಯನ್ನ ಗಮನಿಸಬಹುದು ಅನ್ನುವಂತಹ ಅಂಶಗಳನ್ನ ಹೇಳ್ದೆ. ಹಾಗಿದ್ರೆ ಎಲ್ಲಿ ಆಗತ್ತೆ ಚಲನೆ? ಜೀವಕೋಶಗಳಲ್ಲೂ ಕೂಡ ಚಲನೆ ಆಗಿರತ್ತೆ. ಏನು ಚಲಿಸತ್ತೆ? ನಾವು ತಗೊಂಡಂತಹ ಆಮ್ಲಜನಕ, ಜೀವಕೋಶಗಳು ಬದುಕೋದಿಕ್ಕೂ ಸಹ ಆಮ್ಲಜನಕದ ಅವಶ್ಯಕತೆ ಇರತ್ತೆ. ಜೀವಕೋಶ ಸತ್ತು ಹೋಯ್ತು, ವಿಭಜನೆಯನ್ನ ಹೊಂದಿತು ಅಂತ ಅಂದ್ರೆ ನಾವು ಇರೋದಿಲ್ಲ, ನಾವು ಕೂಡ ಸಾಯ್ತಾ ಬರ್ತೀವಿ. ನೀವಿವಾಗ ಕೇಳಿರಬಹುದು, ಇತ್ತೀಚೆಗಂತೂ ಸರ್ವೇ ಸಾಮಾನ್ಯ ಆಗೋಗಿದೆ, ಹಾರ್ಟ್ ಫೇಲ್ಯೂರ್, ಹಾರ್ಟ್ ಅಟ್ಯಾಕ್ ಆಗೋದು, ಹಾರ್ಟ್ ಫೇಲ್ಯೂರ್ ಆಗೋದು, ಕಿಡ್ನಿ ಫೇಲ್ಯೂರ್ ಆಗೋದು. ಅಂದ್ರೆ ಏನು? ಕಿಡ್ನಿ ಒಂದು ಅಂಗ ಅಲ್ವಾ, ಆ ಅಂಗ ಕೆಲಸ ಮಾಡ್ತಾ ಇಲ್ಲ. ಯಾಕೆ ಕೆಲಸ ಮಾಡ್ತಾ ಇಲ್ಲ ಅಂತ ಅಂದ್ರೆ, ಆ ಅಂಗ ಉಂಟಾಗಿರೋದು ಯಾವುದ್ರಿಂದ? ಜೀವಕೋಶಗಳಿಂದ. ಜೀವಕೋಶಗಳು ಸೇರಿ ಅಂಗಾಂಶ ಆಗಿರತ್ತೆ, ಅಂಗಾಂಶಗಳು ಸೇರಿ ಅಂಗ ಆಗಿರತ್ತೆ. ಹಾಗಿದ್ರೆ ಅಂಗ ಕೆಲಸ ಮಾಡ್ತಾ ಇಲ್ಲ ಅಂತ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಏನು? ಅದ್ರ ಒಳಗಡೆ ಇರುವಂತಹ ಜೀವಕೋಶಗಳು ಕೆಲಸ ಮಾಡದೇ ಇರೋದು. ಸೊ ಜೀವಕೋಶಗಳು ಸತ್ತೋಯ್ತು ಅಂತ ಅಂದ್ರೆ ನಾವು ಆ ಅಂಗ ಸಾಯತ್ತೆ, ಅಂಗಗಳು ಸಾಯ್ತಾ ಸಾಯ್ತಾ ಮನುಷ್ಯ ಅಥವಾ ಜೀವಿ ಸಾಯ್ತಾ ಬರ್ತಾನೆ. ಹಾಗಾಗಿ ಜೀವಕೋಶಗಳಲ್ಲೂ ಕೂಡ ಚಲನೆಯನ್ನ ನಾವು ಗಮನಿಸಬಹುದು. ಆ ಚಲನೆಯಿಂದಾಗಿ ಜೀವಕೋಶ ಜೀವಂತವಾಗಿರತ್ತೆ. ಯಾವ ರೀತಿಯ ಚಲನೆಗಳು ಅಂತ ಅಂದ್ರೆ, ಜೀವಕೋಶಕ್ಕೆ ಆಮ್ಲಜನಕದ ಅವಶ್ಯಕತೆ ಇರತ್ತೆ, ನೀರಿನ ಅವಶ್ಯಕತೆ ಇರತ್ತೆ. ಸೊ ಅದು ಕೂಡ ಅದರ ಫುಡ್ ಅನ್ನ ರೆಡಿ ಮಾಡ್ಕೊಳ್ಳತ್ತೆ ಅಲ್ವಾ, ಅದರ ಆಹಾರವನ್ನ ಜೀವಕೋಶ ರೆಡಿ ಮಾಡ್ಕೊಳ್ಳತ್ತೆ. ಸೊ ಅದಕ್ಕೆ ಆಮ್ಲಜನಕ, ನೀರು ಒಳಗಡೆ ಹೋಗೋದು, ಹೆಚ್ಚಿನ ನೀರು ಹೊರಗಡೆಗೆ ಬರೋದು, ಈ ರೀತಿಯ ಕ್ರಿಯೆಗಳು ಉಂಟಾಗ್ತಾ ಇರತ್ತೆ. ಅದೇ ರೀತಿ ಪ್ರೋಟೀನ್ಗಳಿರಬಹುದು ಅಥವಾ ಅಮೈನೋ ಆಮ್ಲಗಳು, ಕೊಬ್ಬು, ವಿಟಮಿನ್ಗಳು, ಇವುಗಳ ಅವಶ್ಯಕತೆ ಇದ್ದಾಗ ಅವುಗಳ ಹೀರಿಕೆಯು ಕೂಡ, ಅಂದ್ರೆ ಅವು ಹೊರಗಡೆ ಜಾಗದಿಂದ ಜೀವಕೋಶದ ಒಳಗಡೆ ಬರ್ತಾ ಇದೆ ಅಂದ್ರೆ ಏನರ್ಥ ಮಕ್ಕಳೇ? ಚಲನೆ ಆಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಅದೇ ರೀತಿ ಜೀವಕೋಶ ತನಗೆ ಅಗತ್ಯ ಇಲ್ಲದೆ ಇರುವಂತಹ ಅಂಶಗಳನ್ನ, ಉದಾಹರಣೆಗೆ ಅಮೈನೋ ಆಮ್ಲದಿಂದಾಗಿ ಅಲ್ಲಿ ಅಮೋನಿಯಾ ಉಂಟಾಗಿರತ್ತೆ ಅಥವಾ ಯೂರಿಯಾ ಉಂಟಾಗಿರತ್ತೆ. ಇದೆಲ್ಲ ಜೀವಕೋಶಕ್ಕೆ ಅನಗತ್ಯವಾದಂತಹ ವಸ್ತುಗಳು. ಸೊ ಅವುಗಳನ್ನ ಜೀವಕೋಶ ತನ್ನಿಂದ ಹೊರಗಡೆಗೆ ಕಳಿಸತ್ತೆ. ಬೇಕಾದ ಅಂಶಗಳನ್ನ ಒಳಗಡೆಗೆ ತಗೊಳ್ಳೋದು, ಹಾಗೆ ಬೇಡದೇ ಇರುವಂತಹ ಅಂಶವನ್ನ ಹೊರಗಡೆಗೆ ಕಳಿಸೋದು, ಇವೆಲ್ಲವೂ ಚಲನೆಯೇ ಅಲ್ವಾ. ಸೊ ಜೀವಕೋಶದಿಂದ ಹಿಡಿದು ನಾವು ಈಗ ನಮ್ಮ ಶರೀರ ಅಥವಾ ಮಾನವನ ಶರೀರ ಅಂತ ತಗೊಂಡ್ರೆ ಸಾವಿರಾರು ಜೀವಕೋಶಗಳಿರತ್ತೆ. ಅದೇ ರೀತಿ ಏಕಕೋಶೀಯ ಜೀವಿಗಳಲ್ಲಿ ಒಂದೇ ಒಂದು ಜೀವಕೋಶ ಇದ್ರೂ ಕೂಡ ಅವುಗಳು ಬದುಕೋದಿಕ್ಕೆ ಆಹಾರದ ಅವಶ್ಯಕತೆ ಇರತ್ತೆ, ಬೆಳವಣಿಗೆಯನ್ನ ಹೊಂದೋದಿಕ್ಕೆ ಆಹಾರದ ಅವಶ್ಯಕತೆ ಇರತ್ತೆ, ಅಲ್ಲಿ ಹಲವಾರು ಕ್ರಿಯೆಗಳು ನಡೆಯುವ ಅವಶ್ಯಕತೆ ಇರತ್ತೆ. ಅವು ತಮಗೆ ಬೇಕಾದಂತಹ ಆಹಾರವನ್ನ ತಗೊಂಡು ಅಥವಾ ವಸ್ತುವನ್ನ ಒಳಗಡೆಗೆ ತಗೊಂಡು ಬೇಡದೇ ಇರೋದನ್ನ ಹೊರಗಡೆಗೆ ಕಳಿಸತ್ತೆ. ಸೊ ಒಟ್ಟಾರೆಯಾಗಿ ನಾವು ಗಮನಿಸೋದಿದ್ರೆ ಜೀವಿಗಳಲ್ಲಿ ಸಣ್ಣ, ಅಂದ್ರೆ ಬರಿಗಣ್ಣಿಗೆ ಕಾಣದೇ ಇರುವಂತಹ ಚಲನೆಗಳು ನಿರಂತರವಾಗಿ ಆಗ್ತಾನೆ ಇರತ್ತೆ. ಸೊ ನಾವು ಜೀವಿಗಳನ್ನ ಗಮನಿಸೋದಿದ್ರೆ ನಿರಂತರವಾಗಿ ತಮ್ಮ ರಚನೆಯನ್ನ ದುರಸ್ತಿ ಹಾಗೂ ನಿರ್ವಹಣೆ. ಈಗ ಎಲ್ಲೋ ಒಂದು ಗಾಯ ಆಯ್ತು ಅಲ್ವಾ, ಆ ಗಾಯ ಸರಿ ಹೋಗ್ಬೇಕು, ನಾವೇನಾದ್ರೂ ಮಾಡ್ತೀವ? ಅಂದ್ರೆ ಸಣ್ಣ ಗಾಯ ಆದ್ರೆ ನೀವೇನು ಔಷಧ ಹಚ್ಚದೆ ಹಾಗೆ ಬಿಟ್ರು ಕೂಡ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಅದು ಸರಿ ಹೋಗ್ಬಿಡತ್ತೆ. ಅಂದ್ರೆ ಏನಾಗ್ತಾ ಇದೆ ಅಲ್ಲಿ? ದುರಸ್ತಿ ಆಗ್ತಾ ಇದೆ ಅಲ್ವಾ. ಜೀವಕೋಶಗಳೇ ಆ ದುರಸ್ತಿ ಕೆಲಸವನ್ನ ಮಾಡುವಂತಹದ್ದು. ಹಾಗೆ ಎಲ್ಲ ಅಂಗಗಳು ಅವುಗಳಿಗೆ ಇರುವಂತಹ ನಿರ್ದಿಷ್ಟ ಕೆಲಸವನ್ನ ಮಾಡ್ಕೊಂಡು ಹೋಗೋ ರೀತಿಯಲ್ಲಿ ಮಾನವನ ಶರೀರ ಅಥವಾ ಜೀವಿಗಳ ಒಟ್ಟು ಕಾರ್ಯವ್ಯವಸ್ಥೆ ಆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರತ್ತೆ. ಹಾಗಾಗಿ ದುರಸ್ತಿ ಮತ್ತು ನಿರ್ವಹಣೆ ಅತ್ಯವಶ್ಯಕ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಈ ಎಲ್ಲಾ ರಚನೆಗಳು ಅಣುಗಳ ಚಲನೆಯಿಂದಾಗಿನೇ ಈ ದುರಸ್ತಿ ಇರಬಹುದು ಅಥವಾ
ನಿರ್ವಹಣೆ ಇರಬಹುದು. ಇವುಗಳು ಅಣುಗಳ ಚಲನೆಯಿಂದ ಉಂಟಾಗತ್ತೆ ಅನ್ನೋದನ್ನ ನಾವು ಇವಾಗ ಅರ್ಥ ಮಾಡ್ಕೊಂಡಿದೀವಿ. ಹಾಗಿದ್ರೆ ಜೀವ ಇದೆ ಅಂತ ನಿರ್ಧರಿಸೋದಕ್ಕೆ ನಾವು ಯಾವ ಅಂಶಗಳನ್ನ ಗಮನಿಸಬೇಕು? ನಾನಾಗ್ಲೇ ಹೇಳ್ದೆ, ಚಲನೆ ಇರಬಹುದು, ಬೆಳವಣಿಗೆ ಇರಬಹುದು ಅಲ್ವಾ? ಸೊ ಈ ತರ ಅಂಶಗಳು, ಉಸಿರಾಟ ಇರಬಹುದು, ಪೋಷಣೆ, ಇವುಗಳು ಜೀವ ಇದೆ ಅಥವಾ ಸಜೀವಿಗಳು ಅಂತ ಕರೆಸ್ಕೊಳ್ಳೋದಿಕ್ಕೆ ಮುಖ್ಯವಾಗಿ ಇರಬೇಕಾದಂತಹ ಗುಣಲಕ್ಷಣಗಳಾಗಿದೆ. ಇದಕ್ಕಿಂತ ನಾವು ಮುಖ್ಯವಾಗಿ ಮಾನದಂಡ ಅಂತ ನಾವು ತಗೊಳ್ಳೋದಿದ್ರೆ ಅದೇನು? ಅಣುಗಳ ಚಲನೆ. ಈಗ ಚಲನೆ ಅಥವಾ ಉಸಿರಾಟದಲ್ಲೂ ಆಮ್ಲಜನಕ ಒಳಗಡೆ ಹೋಗ್ತಾ ಇದೆ, ಇಂಗಾಲದ ಡೈಆಕ್ಸೈಡ್ ಹೊರಗಡೆ ಬರ್ತಾ ಇದೆ ಅಂತ ಅಂದ್ರೆ ಅಣುಗಳ ಚಲನೆ ಆಗ್ತಾ ಇದೆ. ಹಾಗೆ ಜೀವಕೋಶದಲ್ಲಿ ನಾನು ಆಗ್ಲೇ ಹೇಳ್ದೆ, ಆಮ್ಲಜನಕ ಒಳಗಡೆ ಹೋಗತ್ತೆ, ಇಂಗಾಲದ ಡೈಆಕ್ಸೈಡ್ ಹೊರಗಡೆ ಬರುತ್ತೆ, ಅಗತ್ಯ ಇರುವಂತಹ ನೀರು ಅಥವಾ ಅಮೈನೋ ಆಸಿಡ್ ಅಲ್ವಾ, ಇಲ್ಲ ಅಂತ ಅಂದ್ರೆ ವಿಟಮಿನ್ಗಳು, ಇವುಗಳ ಚಲನೆ ಅಂದ್ರೆ ಅಲ್ಲಿ ಅಣುಗಳ ಚಲನೆ. ಹಾಗಾಗಿ ಜೀವ ಇದೆ ಅಂತ ನಿರ್ಧರಿಸೋದಕ್ಕೆ ನಾವು ಗಮನಿಸಲೇಬೇಕಾದಂತಹ ಮುಖ್ಯ ಮಾನದಂಡ ಅಂತ ಅಂದ್ರೆ ಹೌದು ಅಣುಗಳ ಚಲನೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಮಕ್ಕಳೇ. ಇನ್ನು ನಿರ್ವಹಣಾ ಪ್ರಕ್ರಿಯೆಗಳು ಯಾವ್ಯಾವುದು, ಏನನ್ನ ನಾವು ನಿರ್ವಹಣಾ ಪ್ರಕ್ರಿಯೆ ಅಂತ ಕರಿತೀವಿ ಅಂತ ಅಂದ್ರೆ ಜೀವಿಗಳ ಶರೀರದಲ್ಲಿ ನಡೀತಾ ಇರುವಂತಹ ನಿರಂತರವಾದಂತಹ ಒಂದು ನಿರಂತರ ಮತ್ತೆ ಒಟ್ಟು ಪ್ರಕ್ರಿಯೆಗಳನ್ನ ಸೇರಿ ನಾವು ನಿರ್ವಹಣಾ ಪ್ರಕ್ರಿಯೆಗಳು ಅಂತ ಅರ್ಥ ಮಾಡ್ಕೊಳ್ಬಹುದು. ಅಂದ್ರೆ ಈ ಪ್ರಕ್ರಿಯೆಗಳು ಉಂಟಾಗೋದ್ರಿಂದಾನೇ ಅವ್ರ ಪಾಡಿಗೆ ಆ ಪ್ರಕ್ರಿಯೆಗಳು ಸರಾಗವಾಗಿ ನಡ್ಕೊಂಡು ಹೋಗೋದ್ರಿಂದಾನೇ ಒಂದು ಜೀವಿಯಲ್ಲಿ ನಾವು ಬೆಳವಣಿಗೆಯನ್ನ ನೋಡೋದಿಕ್ಕೆ ಸಾಧ್ಯ. ಒಟ್ಟು ಪ್ರಕ್ರಿಯೆಗಳಿಂದಾಗಿ ನಾವು ಸಜೀವಿಗಳು ಅಂತ ಕರ್ಸ್ಕೊಳ್ಳೋದಿಕ್ಕೆ ಸಾಧ್ಯ. ಸೊ ಇವು ಹೇಗಿರ್ಬೇಕು ಅಂತ ಹೇಳ್ದೆ, ಜೀವಿಗಳಲ್ಲಿ ಈ ಒಂದು ಪ್ರಕ್ರಿಯೆಗಳು ನಿರಂತರವಾಗಿ ನಡೀತಾ ಇರಬೇಕು. ಹಾಗೆ ಈ ಪ್ರಕ್ರಿಯೆಗಳು ನಿರಂತರವಾಗಿ ನಡೆಯೋದಿಕ್ಕೆ ಅದಕ್ಕೆ ಶಕ್ತಿಯ ಅವಶ್ಯಕತೆ ಇದೆ. ನಾವಿವಾಗ ತಗೊಳ್ಳುವಂತಹ ಆಮ್ಲಜನಕ ಅಥವಾ ಆಹಾರ ಅದೇನಾಗತ್ತೆ, ಶಕ್ತಿಯಾಗಿ ಬದಲಾಗತ್ತೆ. ಸೊ ಆ ಶಕ್ತಿಯನ್ನ ಬಳಸ್ಕೊಂಡು ನಾವು ಬೆಳವಣಿಗೆಯನ್ನ ಹೊಂದುತ್ತೀವಿ ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ಮೆಂಟ್ ಅನ್ನ ಅಂದ್ರೆ ಚಲನೆಯನ್ನ ತೋರಿಸೋದು, ಇದೆಲ್ಲದು ಶಕ್ತಿಯ ಬಳಕೆಯಿಂದಾಗಿ ನಾವು ಪ್ರಕ್ರಿಯೆ ಉಂಟಾಗೋದ್ರಿಂದ ನಾವು ಈ ಎಲ್ಲಾ ಕೆಲಸಗಳನ್ನ ಸಾಧಿಸಬಹುದಾಗಿದೆ. ಸೊ ನಿರ್ವಹಣಾ ಕಾರ್ಯ ನಿರಂತರವಾಗಿ ನಡೀತಾ ಇರಬೇಕು. ಈ ನಿರ್ವಹಣಾ ಕಾರ್ಯಗಳನ್ನ ಜೊತೆಯಾಗಿ ನಡೆಯುವಂತಹ ನಿರ್ವಹಣಾ ಕಾರ್ಯಗಳನ್ನ ನಾವು ಜೀವಕ್ರಿಯೆಗಳು ಅಂತ ಕರಿತೀವಿ. ಒಟ್ಟಾರೆ ಈ ಎಲ್ಲಾ ನಿರ್ವಹಣಾ ಕ್ರಿಯೆಗಳು, ಈಗ ನಾವು ಮಾನವನ ಶರೀರದಲ್ಲೇನೆ ಆಹಾರ ಸೇವಿಸೋದು, ಬೆಳವಣಿಗೆಯನ್ನ ಹೊಂದೋದು, ಚಲನೆ, ವಿಸರ್ಜನೆ ಅಲ್ವಾ, ಸಾಗಾಣಿಕೆ. ನಾವು ಆಹಾರ ಸೇವಿಸಿರೋದು ಹಲವಾರು ಭಾಗಗಳಿಗೆ ಸಾಗತ್ತೆ, ಹೌದೋ ಇಲ್ವೋ? ನಾವು ಆಹಾರ ತಗೊಂಡು ಹೋಗೋದು ಹೊಟ್ಟೆಗೆ, ಹಾಗಾಗಿ ಹೊಟ್ಟೆ ಮಾತ್ರ ಬೆಳೆಯತ್ತಾ? ಇಲ್ಲ, ಕೈ, ಕಾಲು, ಪ್ರತಿಯೊಂದು ಭಾಗವೂ ಕೂಡ ಬೆಳವಣಿಗೆಯನ್ನ ಹೊಂದತ್ತೆ. ಅಂದ್ರೆ ನಾವು ಸೇರ್ಸಿರುವಂತಹ ಆಹಾರ ಪ್ರತಿಯೊಂದು ಮೂಲೆಗೂ ತಲುಪ್ತಾ ಇದೆ ಅಲ್ವಾ? ಸೊ ಅಂದ್ರೆ ಅರ್ಥ ಅಲ್ಲಿ ಸಾಗಾಣಿಕೆ, ಆಹಾರದ ಸಾಗಾಣಿಕೆ ಅಥವಾ ಶಕ್ತಿಯ ಸಾಗಾಣಿಕೆ ಆಗ್ತಾ ಇದೆ ಅನ್ನೋದನ್ನ ನಾವು ನೋಡಬಹುದು. ಸೊ ಚಲನೆ ಇರಬಹುದು ಅಥವಾ ಬೆಳವಣಿಗೆ ಇರಬಹುದು, ಸಾಗಾಣಿಕೆ ಇರಬಹುದು ಅಥವಾ ವಿಸರ್ಜನೆ. ನಾವು ಕೊನೆಯದಾಗಿ ನಮ್ಮ ಶರೀರಕ್ಕೆ ಅಗತ್ಯ ಇಲ್ಲದೆ ಇರೋದನ್ನ ನಾವು ಹೊರ ಹಾಕ್ತೀವಿ ಶರೀರದಿಂದ. ನಾವು ಅದನ್ನ ಇಟ್ಕೊಂಡು ಹಾಗೆ ಸ್ಟೋರ್ ಮಾಡೋದಿಲ್ಲ ಅಲ್ವಾ, ವಿಸರ್ಜನೆಯನ್ನ ಮಾಡ್ತೀವಿ. ಸೊ ಈ ಒಟ್ಟಾರೆ ಎಲ್ಲಾ ಕ್ರಿಯೆಗಳು ನಿರ್ವಹಣಾ ಕ್ರಿಯೆಗಳು ಅಂತ ಕರಿತೀವಿ. ಇವು ನಿರಂತರವಾಗಿ ನಡೀತಾನೆ ಇರತ್ತೆ 24x7. ನಾವು ಮಲಗಿದೀವಿ, ನಮ್ಮ ಏನು ಚಲನೆ ಆಗ್ತಾ ಇಲ್ಲ ಶರೀರದ ಒಳಗಡೆಗೆ, ಅಥವಾ ಏನು ಆಹಾರ ಜೀರ್ಣ ಆಗ್ತಾ ಇಲ್ಲ, ಮಲಗಿದಾಗ ಸ್ಟಾಪ್ ಆಗ್ಬಿಡತ್ತೆ. ಇದು ಯಾವ ಫ್ಯಾಕ್ಟ್ರಿ ತರ ಅಲ್ಲ ಅಲ್ವಾ? ಫ್ಯಾಕ್ಟ್ರಿಗಳು ನಿರ್ದಿಷ್ಟ ಅವಧಿ ಕೆಲಸ ಮಾಡತ್ತೆ, ಆಮೇಲೆ ಆಫ್ ಆಯ್ತು ಅಂದಾಗ ಯಾವುದೇ ಕೆಲಸ ನಡೆಯಲ್ಲ ಅಂತ ಇಲ್ಲ. ನಾವು ಎಚ್ಚರವಾಗಿರ್ಲಿ, ಮಲಗಿರ್ಲಿ, ಈ ಕ್ರಿಯೆಗಳು ನಿರಂತರವಾಗಿ ನಡೀತಾ ಇರತ್ತೆ. ಸೊ ಒಟ್ಟಾರೆಯಾಗಿ ಈ ಕ್ರಿಯೆಗಳ ಗುಂಪನ್ನ, ನಿರಂತರವಾಗಿ ನಡೆಯುವಂತಹ ನಿರ್ವಹಣಾ ಕ್ರಿಯೆಗಳನ್ನ ಒಟ್ಟಾರೆಯಾಗಿ ನಾವು ಜೀವಕ್ರಿಯೆಗಳು ಅಂತ ಕರಿತೀವಿ. ಸೊ ಜೀವಕ್ರಿಯೆಗಳು ಅಂತ ಅಂದ್ರೆ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು ಮಕ್ಳೇ? ಜೊತೆಯಾಗಿ ನಿರ್ವಹಿಸುವ
ಪ್ರಕ್ರಿಯೆಗಳು ಇವು ಜೀವಕ್ರಿಯೆಗಳಾಗಿವೆ. ಯಾವ್ಯಾವುದು ಜೀವಕ್ರಿಯೆಗಳು ಅಂತ ಅಂದ್ರೆ ಮೊದಲನೆಯದು ಪೋಷಣೆ. ಸಾರಿ ಏಕಕೋಶೀಯಗಳಲ್ಲಿ ಪೋಷಣೆ ಯಾವ ರೀತಿ ಇರುತ್ತೆ, ಬಹುಕೋಶೀಯಗಳಲ್ಲಿ ಪೋಷಣೆ ಯಾವ ರೀತಿ ಇರುತ್ತೆ, ಹಾಗೆ ಉಸಿರಾಟ ಪ್ರಕ್ರಿಯೆ, ಸಾಗಾಣಿಕೆ, ವಿಸರ್ಜನೆ, ಈ 4 ಅಂಶಗಳಿಂದಾಗಿ ನಾವು ಸಜೀವಿಗಳು ಅಂತ ಕರೆಸ್ಕೊಳ್ಳೋದು. ಈ ಎಲ್ಲಾ ಪ್ರಕ್ರಿಯೆಗಳನ್ನ ಒಟ್ಟಾರೆಯಾಗಿ ನಾವು ಜೀವಕ್ರಿಯೆಗಳು ಅಂತ ಕರೆಯೋದು. ಹಾಗಿದ್ರೆ ಈ ಒಂದೊಂದೇ ಅಂಶಗಳ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಏಕಕೋಶೀಯ ಜೀವಿಗಳು. ಏಕಕೋಶೀಯ ಜೀವಿಗಳಲ್ಲಿ ಯಾವ ರೀತಿ ಆಗತ್ತೆ, ಇದರಲ್ಲಿ ಚಲನೆ ಯಾವ ರೀತಿ ಆಗತ್ತೆ, ಬೆಳವಣಿಗೆ ಯಾವ ರೀತಿ ಆಗತ್ತೆ, ಉಸಿರಾಟ ಯಾವ ರೀತಿ ಆಗತ್ತೆ ಅಂತ ಅಂದ್ರೆ ನೀವು ಈ ಒಂದು ಅಮೀಬಾವನ್ನೇ ನೀವು ನೋಡಿದ್ರೆ ಅಮೀಬಾಕ್ಕೆ ನಿರ್ದಿಷ್ಟ ಆಕಾರ ಇಲ್ಲ ಅಲ್ವಾ. ಸೊ ಈ ಏಕಕೋಶೀಯ ಜೀವಿಗಳಲ್ಲಿ ಸಂಪೂರ್ಣ ಹೊರಮೈ ಏನಿರತ್ತೆ ಅದು ಪರಿಸರದ ಸಂಪರ್ಕದಲ್ಲಿ ಇರತ್ತೆ. ಸೊ ಆ ಹೊರಮೈಯಿಂದಾಗೇನೆ ಅವು ಏನ್ ಮಾಡತ್ತೆ, ಅನಿಲಗಳ ವಿನಿಮಯ ಅಂದ್ರೆ ಇಲ್ಲಿ ಚಲನೆಯನ್ನ ನಾವು ಏನಂತ ಅರ್ಥ ಮಾಡ್ಕೊಳ್ಬಹುದು, ವಿಸರಣ ಅಂತ ಕರಿತೀವಿ. ಏನಿದು ವಿಸರಣ ಅಂತ ಅಂದ್ರೆ ಈ ಏಕಕೋಶೀಯ ಜೀವಿಗಳು ತಮಗೆ ಅಗತ್ಯ ಇರುವಂತಹ ವಸ್ತುಗಳನ್ನ ಹೊರಗಡೆ ಇದರಿಂದ ತಮ್ಮ ಶರೀರದ ಒಳಗಡೆಗೆ ತಗೊಳ್ಳೋದು ಈ ವಿಸರಣಾ ಪ್ರಕ್ರಿಯೆಯಿಂದಾಗಿ ಅವು ಎಲ್ಲಾ ಅಂಶಗಳನ್ನ ಒಳಗಡೆಗೆ ತಗೊಳತ್ತೆ. ಉದಾಹರಣೆಗೆ ಈ ಅಮೀಬಾವನ್ನೇ ನೀವು ನೋಡಿದ್ರೆ ಇದೇನ್ ಮಾಡತ್ತೆ, ಈಗ ಇಲ್ಲಿ ಎಲ್ಲೋ ಒಂದು ಆಹಾರ ಇದೆ ಅಂತ ಅಂದ್ರೆ ಇದು ತನ್ನ ಆಕಾರವನ್ನ ಬದಲು ಮಾಡಿಕೊಂಡು ಹೀಗೆ ಬದಲಾಗತ್ತೆ. ಆಗೇನಾಯ್ತು, ಆ ಆಹಾರ ಒಳಗಡೆಗೆ ಸೇರ್ಕೊಬಿಡ್ತು ಅಲ್ವಾ. ಸೊ ಈ ರೀತಿಯಾಗಿ ಹೊರಮೈ ಸಂಪರ್ಕದಲ್ಲಿರತ್ತೆ. ಆ ಹೊರಮೈ ಏನ್ ಮಾಡತ್ತೆ, ತನಗೆ ಬೇಕಾದ ಅಂಶವನ್ನ ಒಳಗಡೆಗೆ ತಗೊಳ್ಳೋದು. ಹೀಗೆ ಅವೇನ್ ಮಾಡತ್ತೆ, ಆಹಾರ ಸೇವನೆ, ಅನಿಲಗಳ ವಿನಿಮಯ ಮತ್ತೆ ತ್ಯಾಜ್ಯಗಳ ವಿಸರ್ಜನೆ. ಇದಕ್ಕೆ ಏಕಕೋಶೀಯ ಅಲ್ವಾ, ಅಷ್ಟೂ ಕೆಲಸವೂ ಕೂಡ ಒಂದೇ ಕೋಶದಿಂದಾಗಿ ಆಗ್ತಾ ಇರತ್ತೆ. ಒಂದು ಜೀವಕೋಶದಲ್ಲಿರುವಂತಹ ಭಾಗಗಳೇನೆ ಈ ಎಲ್ಲಾ ಕೆಲಸವನ್ನು ಮಾಡ್ಬೇಕಾಗಿರತ್ತೆ. ಸೊ ಇವು ಹೊರಮೈ ಬಳಸ್ಕೊಂಡು ಈ ವಿಸರಣಾ ಪ್ರಕ್ರಿಯೆಯಲ್ಲಿ ಏನಾಗತ್ತೆ, ಹೆಚ್ಚು ಒತ್ತಡ ಇರುವಂತಹ ಜಾಗದಿಂದ ಕಡಿಮೆ ಒತ್ತಡ ಇರುವಂತಹ ಜಾಗಕ್ಕೆ ಈ ಆಹಾರ ಅಂದ್ರೆ ಅಣುಗಳ ಒಂದು ಚಲನೆ ಉಂಟಾಗತ್ತೆ. ಆ ಚಲನೆಯಿಂದಾಗಿ ಇವುಗಳು ಎಲ್ಲಾ ಕಾರ್ಯವನ್ನು ನಿರ್ವಹಣೆ ಮಾಡೋದು ಈ ರೀತಿಯಾಗಿ. ಸೊ ಆ ಒಂದು ಪ್ರಕ್ರಿಯೆಯನ್ನ ವಿಸರಣ ಪ್ರಕ್ರಿಯೆ ಅಂದ್ರೆ ಹೆಚ್ಚಿನ ಒತ್ತಡ ಇರುವಂತಹ ಜಾಗದಿಂದ ಕಡಿಮೆ ಒತ್ತಡ ಇರೋ ಜಾಗಕ್ಕೆ ಅಣುಗಳ ವಿನಿಮಯ ಆಗೋದನ್ನ ನಾವು ವಿಸರಣ ಅಂತ ಅರ್ಥ ಮಾಡ್ಕೊಳ್ಬಹುದು. ಸೊ ಏಕಕೋಶೀಯ ಜೀವಿಗಳಲ್ಲಿ ಈ ರೀತಿಯಾಗಿ ಆಹಾರ ಸೇವನೆ ಇರಬಹುದು, ಅನಿಲಗಳ ವಿನಿಮಯ ಇರಬಹುದು, ತ್ಯಾಜ್ಯಗಳ ವಿಸರ್ಜನೆ ಅಂದ್ರೆ ಒಟ್ಟಾರೆಯಾಗಿ ನಿರ್ವಹಣಾ ಕ್ರಿಯೆಗಳು ಅಥವಾ ಜೀವಕ್ರಿಯೆಗಳು ಈ ಹೊರಮೈಯಿಂದಾಗಿ ವಾತಾವರಣದ ಸಂಪರ್ಕದಲ್ಲಿ ಹೊರಮೈ ಇರತ್ತೆ. ಸೊ ಇವೆಲ್ಲವೂ ಒಂದೇ ಕೋಶದಿಂದಾಗಿ ನಿರ್ವಹಣೆ ಆಗ್ತಾ ಇರತ್ತೆ. ಇವುಗಳಲ್ಲೂ ನಾವು ಈ ಎಲ್ಲಾ ಅಂಶಗಳನ್ನು ಗಮನಿಸಬಹುದು. ಅದಕ್ಕೆ ಸೂಕ್ಷ್ಮಾಣು ಜೀವಿಗಳು ಅಂತ ಕರೆಯೋದು. ಅಂದ್ರೆ ಇವು ಬೇರೆ ಎಲ್ಲ ಜೀವಿಗಳು ತೋರಿಸುವಂತೆ ಇವು ಕೂಡ ಈ ಎಲ್ಲಾ ಪ್ರಕ್ರಿಯೆಯನ್ನ ತೋರ್ಸತ್ತೆ, ಆದ್ರೆ ಒಂದೇ ಒಂದು ಕೋಶದಿಂದ ಕಾರ್ಯನಿರ್ವಹಣೆ ಆಗತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಮಕ್ಕಳೇ. ಇನ್ನು ಪೋಷಣೆ ಅಂತ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಇವು ಮಾನವನ ಶರೀರದಲ್ಲಿ ಅಥವಾ ಜೀವಿಗಳಲ್ಲಿ ಯಾವ ರೀತಿಯಾಗಿ ಪೋಷಣೆ ನಡೆಯುತ್ತೆ, ಇದರ ಕೆಲಸ ಏನು, ಪೋಷಣೆಯಲ್ಲಿ ಏನೇನು ಆಗತ್ತೆ ಅನ್ನೋದನ್ನ ನೋಡ್ತಾ ಹೋದ್ರೆ ಶಕ್ತಿಯ ಆಕಾರ ನಾವಿವಾಗ ಏನೇ ಒಂದು ನಮಗೆ ಶಕ್ತಿ ಬೇಕು ಅಂತ ಅಂದ್ರೆ ನಮ್ಮ ದೇಹದ ಒಳಗಡೆಗೆ ಅದು ತನ್ನಿಂತಾನೇ ನಿರ್ಮಾಣ ಆಗಲ್ಲ ಅಲ್ವಾ. ಆ ಶಕ್ತಿ ಉಂಟಾಗ್ಬೇಕು ಅಂತ ಅಂದ್ರೆ ನಾವು ಹೊರಗಡೆಯಿಂದ ನಾವು ಅದಕ್ಕೆ ಏನನ್ನಾದ್ರೂ ಪೂರೈಕೆ ಮಾಡ್ಬೇಕಾಗತ್ತೆ. ಸೊ ಶಕ್ತಿಯ ಆಕಾರ ಜೀವಿಯ ದೇಹದ ಹೊರಗಿನಿಂದ ಒಳಗೆ ವರ್ಗಾವಣೆ ಆಗುವಂತಹ ಪ್ರಕ್ರಿಯೆ. ಅದು ಏಕಕೋಶೀಯದಲ್ಲಾದ್ರೂ ನಾನು ಆಗ್ಲೇ ಹೇಳ್ದೆ, ಇಲ್ಲಿ ಏನೋ ಒಂದು ಆಹಾರದ ಹೀಗೆ ಒಂದು ಕಣ ಇದೆ ಅಂತ ಅಂದ್ರೆ ಇದು ತನ್ನ ಶರೀರವನ್ನ ಹೀಗೆ ಅದನ್ನ ಒಳಗಡೆ ತಗೊಳ್ಳೋ ರೀತಿಯಲ್ಲಿ ಬದಲು ಮಾಡಿಕೊಂಡು ಆಹಾರವನ್ನ ಸೇರಿಸ್ಕೊಳ್ಳತ್ತೆ. ಅದೇ ರೀತಿ
ಹೊರಮೈ ಸಂಪರ್ಕದಲ್ಲಿರುವಂತಹದ್ದು ಹೊರಗಡೆಯಿಂದ ಒಳಗಡೆಗೆ ತನಗೆ ಬೇಕಾದ ಅಂಶವನ್ನ ಸೇರಿಸ್ಕೊಳ್ಳುವ ಮೂಲಕ ಅಲ್ಲಿ ಜೀವಕ್ರಿಯೆಗಳು ನಡೆಯುತ್ತೆ ಅಂತ. ಸೊ ಅಂದ್ರೆ ಅರ್ಥ ಈ ಪ್ರಕ್ರಿಯೆಗಳು ಉಂಟಾಗೋದಿಕ್ಕೆ ಅವು ಬಳಸುವಂತಹ ಶಕ್ತಿ ಏನಿದೆಯಲ್ಲ, ನಿರಂತರವಾಗಿ ನಡಿಬೇಕು. ಹಾಗೆ ಅವು ನಡೆಯೋದಿಕ್ಕೆ ಶಕ್ತಿಯ ಅವಶ್ಯಕತೆ ಇದೆ ಅನ್ನೋದನ್ನ ನಾವು ಆಗ್ಲೇ ಅಭ್ಯಾಸವನ್ನ ಮಾಡಿದ್ವಿ. ಆ ಶಕ್ತಿ ನಮಗೆ ಹೊರಗಡೆಯಿಂದ ಒಳಗಡೆಗೆ ಪೂರೈಕೆ ಆಗತ್ತೆ. ಶಕ್ತಿಯ ಆಕಾರ ಜೀವಿಯ ದೇಹದ ಹೊರಗಿನಿಂದ ಒಳಗಡೆಗೆ ವರ್ಗಾವಣೆ ಆಗುವಂತಹದ್ದು. ನಾವು ನಮ್ಮ ಶರೀರದಲ್ಲೇ ಶಕ್ತಿಯನ್ನ ಉತ್ಪತ್ತಿ ಮಾಡೋದಿಲ್ಲ. ನಾವು ಏನೋ ಒಂದು ಆಹಾರವನ್ನ ಸೇವಿಸ್ತೀವೋ ಅಥವಾ ಉಸಿರಾಟ ಮಾಡೋದ್ರಿಂದನೋ ನಾವು ಶಕ್ತಿಯನ್ನ ತಯಾರು ಮಾಡ್ಕೊಳ್ತೀವಿ. ಆದ್ರೆ ಅದರ ಮೂಲ ಏನಾಗಿರತ್ತೆ? ಹೊರಗಡೆಯ ಒಂದು ಮೂಲ ಆಗಿರತ್ತೆ. ಸೊ ಬೆಳವಣಿಗೆ, ಅಭಿವರ್ಧನೆ, ದೇಹಕ್ಕೆ ಅಗತ್ಯವಾಗುವ ವಸ್ತುಗಳು ಹೊರಗಿನಿಂದ ಪೂರೈಕೆ ಆಗ್ಬೇಕು. ಹಾಗೆ ಈ ಶಕ್ತಿ ಮತ್ತು ವಸ್ತುಗಳ ಮೂಲ ಆಕಾರ ಒಂದು ಆಹಾರ. ನಾವೀಗ ನಮ್ಮ ಶರೀರವನ್ನೇ ಗಮನಿಸೋದಿದ್ರೆ, ನಾವು ಫುಡ್ ಅನ್ನ ತಿಂತೀವಿ, ಆಹಾರವನ್ನ ತಿಂತೀವಿ, ಊಟ ಮಾಡ್ತೀವಿ. ಊಟ ಮಾಡಿದ್ಮೇಲೆ ನಮಗ್ ಶಕ್ತಿ ಬರುತ್ತೆ. ಯಾರು 2 ದಿನ ಊಟ ಮಾಡ್ದೇನೆ ಹಾಗೆ ಇದ್ರೆ ಓಡಾಡೋದು ಬೇಡ, ಏನು ಕೆಲಸ ಮಾಡೋದು ಬೇಡ ಅನ್ನೋ ಪರಿಸ್ಥಿತಿಯಲ್ಲಿ ಇರ್ತೀವಿ ಅಲ್ವಾ? ಅಂದ್ರೆ ಶಕ್ತಿ ಉತ್ಪತ್ತಿ ಆಗೋದಿಲ್ಲ ನಾವು ಆಹಾರವನ್ನ ಸೇವಿಸಿಲ್ಲ ಅಂತ ಅಂದ್ರೆ. ಸೊ ಈ ಶಕ್ತಿಯ ಒಂದು ಆಕಾರ ಅಥವಾ ಮೂಲ ಆಹಾರ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗೆ ಜೀವವು ಕಾರ್ಬನ್ ಇಂದ ಆದಂತಹ ಅಣುಗಳನ್ನ ಆಧರಿಸಿದೆ. ಸಾಮಾನ್ಯವಾಗಿ ನಾವು ನಮ್ಮ ಶರೀರದಲ್ಲಿ 10 ಹಲವಾರು ಅಂಶಗಳ ಅವಶ್ಯಕತೆ ಇರುತ್ತೆ. ಅದೆಲ್ಲದು ಕಾರ್ಬನ್ ಪರಮಾಣುವಿನಿಂದ ಆಗಲ್ಪಟ್ಟಿರುವಂತಹದ್ದಾಗಿರುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಪರಮಾಣುವಿನಿಂದ ಅಥವಾ ಕಾರ್ಬನ್ ಅನ್ನ ಆಧರಿಸಿದಂತಹ ಅಂಶಗಳಾಗಿರುತ್ತೆ. ಹಾಗಾಗಿ ನಾವು ಸೇವಿಸುವಂತಹ ಆಹಾರದ ಆಕಾರಗಳು ಕೂಡ ಕಾರ್ಬನ್, ಅಂದ್ರೆ ನಮ್ಮ ದೇಹಕ್ಕೆ ಅವಶ್ಯಕತೆ ಇದೆ ಅಲ್ವಾ, ಕ್ರಿಯೆಗಳು ನಡೆಯೋದಿಕ್ಕೆ ಆ ಕಾರ್ಬನ್ ಅಂಶಗಳ ಅವಶ್ಯಕತೆ ಇರತ್ತೆ. ಹಾಗಾಗಿ ನಾವು ಸೇವಿಸುವಂತಹ ಆಹಾರದಲ್ಲೂ ಕೂಡ ಕಾರ್ಬನ್ ಆಧಾರಿತವಾದಂತಹ ಆಹಾರವನ್ನ ಸೇವಿಸೋ ಮೂಲಕ ನಾವು ಶಕ್ತಿಯನ್ನ ಉತ್ಪತ್ತಿ ಮಾಡ್ತೀವಿ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನು ಜೀವಿಗಳು ಆಹಾರವನ್ನ ಹೇಗೆ ಪಡೆಯುತ್ತೆ? 2 ಬಗೆಯನ್ನ ನಾವಿಲ್ಲಿ ನೋಡಬಹುದು. ಒಂದು ಸ್ವಪೋಷಕಗಳು, ಇನ್ನೊಂದು ಪರಪೋಷಕಗಳು. ಈಗ ನಮ್ಗೆ ಆಹಾರ, ನಮ್ಮ ಶಕ್ತಿಯ ಮೂಲ ಆಹಾರ ಅನ್ನೋದು ಗೊತ್ತಾಯ್ತು. ಹಾಗಿದ್ರೆ ಆಹಾರವನ್ನ ನಾವು ಹೇಗೆ ಪಡ್ಕೊಳ್ಬೇಕು? ಯಾವ ರೀತಿ ನಾವು ಆಹಾರವನ್ನ ಪಡ್ಕೊಳ್ತೀವಿ? ಅಪ್ಪ ಅಮ್ಮ ಕೆಲಸ ಮಾಡ್ತಾರೆ, ದುಡ್ಕೊಂಡ್ ಬರ್ತಾರೆ, ನಮ್ಗೆ ಆಮೇಲೆ ಅಕ್ಕಿ ಬೇಳೆ ಎಲ್ಲ ತಂದು ಹಾಕ್ತಾರೆ, ನಾವು ಅದರಿಂದ ಆಹಾರ ರೆಡಿ ಮಾಡ್ಕೊಳ್ತೀವಿ ಅಲ್ವಾ? ಹೀಗೇನ ಆಹಾರ ಪಡ್ಕೊಳ್ಳೋದು? ಇದು ಒಂದ್ ಮಾರ್ಗ, ಹೌದು. ಆದ್ರೆ ಆ ಅಕ್ಕಿ ಬೇಳೆ ಎಲ್ಲ ಎಲ್ಲಿಂದ ಬಂತು? ಅದನ್ನ ಅಡ್ಗೆ ಮಾಡಿ ನಾವು ಬಳಸ್ಕೊಳ್ತೀವಿ. ಆದ್ರೆ ಆಹಾರ ಒಟ್ಟಾರೆಯಾಗಿ ಪರಿಸರದಲ್ಲಿ ಆಹಾರ ಇರೋದು ಹೇಗೆ ಅಂತ ನೋಡೋದಿದ್ರೆ, 2 ಬಗೆಯ ಒಂದು ಜೀವಿಗಳ ಆಹಾರದ ಒಂದು ಮಾರ್ಗವನ್ನ ಗಮನಿಸಿ 2 ಬಗೆಯ ಜೀವಿಗಳಾಗಿ ವಿಂಗಡಣೆಯನ್ನ ಮಾಡ್ತಾರೆ. ಒಂದು ಸ್ವಪೋಷಕಗಳು, ಇನ್ನೊಂದು ಪರಪೋಷಕಗಳು. ಸ್ವಪೋಷಕಗಳು ಅಂದ್ರೆ ಏನು? ಅವಕ್ಕೆ ಬೇಕಾದಂತಹ ಪೋಷಣೆಯನ್ನ ಅವೇ ತಯಾರು ಮಾಡ್ಕೊಂಡ್ರೆ ಅದನ್ನ ಸ್ವಪೋಷಕಗಳು ಅಂತ ಕರೀತಾರೆ. ಉದಾಹರಣೆಗೆ ನೀವು ಈ ಚಿತ್ರದಲ್ಲಿ ಗಮನಿಸ್ತಾ ಇರಬಹುದು, ಒಂದು ಗಿಡ. ನಾವು ಅದಕ್ಕೆ ನೀರನ್ನ ಹಾಕ್ತೀವಿ ಅಷ್ಟೇ, ಬಿಟ್ರೆ ಅಕ್ಕಿ ಅಥವಾ ರೊಟ್ಟಿ ಇದೆಲ್ಲ ಯಾವ್ದನ್ನು ನಾವು ಅದಕ್ಕೆ ಕೊಡೋದಿಲ್ಲ. ಆದ್ರೂ ಅದು ಬೆಳವಣಿಗೆಯನ್ನ ಹೊಂದತ್ತೆ ಅಲ್ವಾ? ಅಂದ್ರೆ ಅಲ್ಲಿ ಏನಾಗ್ತಾ ಇದೆ? ಈ ನಿರ್ವಹಣಾ ಕ್ರಿಯೆಗಳು ನಡೀತಾ ಇರತ್ತೆ ಅನ್ನೋದನ್ನ ನಾವು ಗಮನಿಸಬಹುದು. ಅವಕ್ಕೆ ಬೇಕಾದಂತಹ ಆಹಾರವನ್ನ ಅವೇ ರೆಡಿ ಮಾಡ್ಕೊಳ್ಳತ್ತೆ. ಸಸ್ಯಗಳಿರ್ಬಹುದು, ಚಿಕ್ಕ ಗಿಡಗಳಿರ್ಬಹುದು, ದೊಡ್ಡ ಮರ ಇರಬಹುದು, ಯಾವುದೇ ಇರಬಹುದು, ಹಸಿರು ಸಸ್ಯಗಳಾಗಿರ್ಬಹುದು. ಇವುಗಳು ಏನ್ ಮಾಡತ್ತೆ? ಜೀವಿಗಳು ನಿರವಯವ ಮೂಲಗಳಿಂದ, ಯಾವುದು ನಿರವಯವ ಮೂಲಗಳು ಅಂತ ನೋಡೋದಿದ್ರೆ, ಈಗ ಈ ಒಂದು ಸಸ್ಯವನ್ನೇ ನೀವು ಗಮನಿಸಿದ್ರೆ ಇದಕ್ಕೆ ಆಹಾರವನ್ನ ತಯಾರು ಮಾಡ್ಕೊಳ್ಳೋದಿಕ್ಕೆ ಕಾರ್ಬನ್ ಡೈಆಕ್ಸೈಡ್ ನ ಆಕ್ಸಿಜನ್ ನ ಅವಶ್ಯಕತೆ ಇರತ್ತೆ. ಕಾರ್ಬನ್ ಡೈಆಕ್ಸೈಡ್ ನ ಅವಶ್ಯಕತೆ ಇರತ್ತೆ. ನೀರು, ಲವಣಗಳು ಇವೆಲ್ಲದರ ಅವಶ್ಯಕತೆ ಇರತ್ತೆ ಅಲ್ವಾ? ಇವೆಲ್ಲವೂ ನಿರವಯವ ಮೂಲಗಳಿಂದನೇ ನಮ್ಗೆ ಸಿಗ್ತಾ ಇರುವಂತಹ ಅಂಶಗಳಾಗಿರತ್ತೆ. ನಮಗಲ್ಲ, ಸಸ್ಯಗಳಿಗೆ ಸಿಗ್ತಾ ಇರುವಂತಹ ಅಂಶಗಳು. ಈ ಅಂಶಗಳನ್ನ ಬಳಸ್ಕೊಂಡು ಅವೇನ್ ಮಾಡತ್ತೆ? ಅವಕ್ಕೆ ಬೇಕಾದಂತಹ ಆಹಾರವನ್ನ ಅವು
ತಯಾರು ಮಾಡ್ಕೊಳತ್ತೆ. ಸೊ ಈ ತರ ಅವರ ಆಹಾರವನ್ನ ಅವೇ ತಯಾರು ಮಾಡಿಕೊಳ್ಳುವಂತಹ ಜೀವಿಗಳನ್ನ ಸ್ವಪೋಷಕಗಳು ಅಂತ ಕರಿತೀವಿ. ಸೊ ಈಗ ಸಸ್ಯದ್ದೇ ನಾವು ನೋಡಿದ್ರೆ ನಿರವಯವ ಮೂಲಗಳು ಅಂತ ಹೇಳ್ದೆ ನಾನು ಅಲ್ವಾ. ಏನು ಇದು ನಿರವಯವ ಮೂಲ ಅಂತ ಅಂದ್ರೆ, ಇದಕ್ಕೆ ಗಾಳಿಯಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಬೇಕು, ಹಾಗೇನೆ ನೀರು ಬೇಕು, ಲವಣಗಳು ಬೇಕಾಗಿರತ್ತೆ ಅಲ್ವಾ. ಅದನ್ನ ಈ ರೀತಿಯಾಗಿ ಪಡ್ಕೊಂಡು ಅವೇನ್ ಮಾಡತ್ತೆ, ಆಹಾರವನ್ನ ತಯಾರು ಮಾಡತ್ತೆ. ಈ ಕಾರ್ಬನ್ ಡೈಆಕ್ಸೈಡ್ ಅಥವಾ ನೀರು ಏನಿದೆಯಲ್ಲ, ಇವುಗಳನ್ನೇ ನಾವು ನಿರವಯವ ಮೂಲಗಳು ಅಂತ ಕರೆಯೋದು. ಸೊ ಇವು ಸ್ವಪೋಷಕಗಳಾದ್ರೆ ಮನುಷ್ಯ, ಪ್ರಾಣಿಗಳು ಇವೆಲ್ಲ ಯಾವ ರೀತಿಯ ಜೀವಿಗಳು ಹಾಗಿದ್ರೆ? ನಾವು ಪರಪೋಷಕಗಳು. ಯಾಕೆ? ನಾನಾಗ್ಲೇ ಹೇಳ್ದೆ, ಅಪ್ಪ ಅಮ್ಮ ಬೇಳೆ ತಗೊಂಡ್ ಬರ್ತಾರೆ, ಅಕ್ಕಿ ತಗೊಂಡ್ ಬರ್ತಾರೆ, ಗೋಧಿ ತಗೊಂಡ್ ಬರ್ತಾರೆ, ನಾವು ಅದನ್ನ ಬಳಸಿ ನಾವು ಆಹಾರವನ್ನ ತಯಾರು ಮಾಡ್ಕೊಳ್ತೀವಿ. ಅಮ್ಮ ಅಡಿಗೆ ಮಾಡ್ತಾರೆ ಅಂದ್ ಮಾತ್ರಕ್ಕೆ ಅಮ್ಮ ಸ್ವಪೋಷಕನ ಹಾಗಿದ್ರೆ ಅಂತ ನೀವು ಯೋಚನೆ ಮಾಡಿದ್ರೆ, ಅಮ್ಮ ಬಳಸೋದು ಈ ಬೇಳೆ, ಅದು ಗಿಡದಿಂದ ಬಂದಿರತ್ತೆ, ಅಕ್ಕಿ ಗಿಡದಿಂದ ಬಂದಿರತ್ತೆ, ಸಸ್ಯ ಮೂಲದಿಂದ ನಾವು ಅದನ್ನೆಲ್ಲ ಪಡ್ಕೊಂಡಿರ್ತೀವಿ ಅಲ್ವಾ. ಅಥವಾ ಪ್ರಾಣಿ ಅಂತ ತಗೊಂಡ್ರೆ, ಈಗ ನಾನ್ ವೆಜ್ ತಿನ್ನುವವರು ಕೋಳಿಯನ್ನೋ ಕುರಿಯನ್ನೋ ಏನೋ ತಿಂತೀರಾ ಅಂತ ಅಂದ್ರೆ ಅದೇನನ್ನ ತಿನ್ನತ್ತೆ? ಈಗ ಒಂದು ಸಿಂಹ ತಿನ್ನೋದು ಒಂದು ಜಿಂಕೆಯನ್ನೋ ಮೊಲವನ್ನೋ ಈ ರೀತಿದು. ಆದ್ರೆ ಆ ಜಿಂಕೆ ಏನನ್ನ ತಿನ್ನತ್ತೆ? ಮತ್ತೆ ಸಸ್ಯವನ್ನೇ ತಿನ್ನೋದು. ಸೊ ಒಟ್ಟಾರೆಯಾಗಿ ಸ್ವಪೋಷಕಗಳು ಅಥವಾ ಪರಪೋಷಕಗಳು ಏನೇ ಇದ್ರೂ ಅವುಗಳ ಮೂಲ ಆಹಾರ ಒಂದು ಅಥವಾ ಇನ್ನೊಂದು ಮಾರ್ಗದಲ್ಲಿ ಒಟ್ಟಾರೆಯಾಗಿ ನಾವು ಅವಲಂಬಿತವಾಗಿರೋದು ಸಸ್ಯಗಳ ಮೇಲೇನೆ. ಆದ್ರೆ ನಾವೇನ್ ಮಾಡ್ತೀವಿ, ನಾವು ನಮ್ಮ ಶರೀರದ ಒಳಗಡೆಗೆ ಆಹಾರವನ್ನ ತಯಾರಿಸ್ಕೊಳ್ಳೋದಿಲ್ಲ, ಹಾಗಾಗಿ ನಮ್ಮನ್ನ ಪರಪೋಷಕಗಳು ಅಂತ ಕರೀತಾರೆ. ಇನ್ನು ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ಳುತ್ತವೆ ಅನ್ನೋದನ್ನ ನಾನು ಹೇಳ್ದೆ. ಹಾಗಿದ್ರೆ ಆ ಕ್ರಿಯೆಯನ್ನ ಏನಂತ ಹೇಳ್ತಾರೆ? ಸಾರಿ, ಸ್ವಪೋಷಕಗಳು ಆಹಾರವನ್ನ ತಯಾರಿಸುವಂತಹ ಒಂದು ಪ್ರಕ್ರಿಯೆಯನ್ನ ಅಥವಾ ಸಸ್ಯಗಳು ಆಹಾರವನ್ನ ತಯಾರಿಸುವಂತಹ ಒಂದು ಕ್ರಿಯೆಯನ್ನ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರೀತಾರೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಏನಿದು ಅಂತ ಅಂದ್ರೆ, ಸಸ್ಯಗಳಲ್ಲಿ ಸಸ್ಯದ ಎಲೆಗಳಲ್ಲಿ ಕ್ಲೋರೋಫಿಲ್ ಅಂತ ಇರುತ್ತೆ. ಆ ಕ್ಲೋರೋಫಿಲ್ ಹಾಗೆ ಸೂರ್ಯನ ಬೆಳಕು, ನೀರು, ಲವಣ ಮತ್ತೆ ಕಾರ್ಬನ್ ಇಂಗಾಲದ ಡೈಆಕ್ಸೈಡ್ ಈ ಎಲ್ಲಾ ಅಂಶಗಳನ್ನ ಬಳಸ್ಕೊಂಡು ಸಸ್ಯಗಳು ಆಹಾರವನ್ನ ತಯಾರಿಸುವಂತಹ ಪ್ರಕ್ರಿಯೆಯನ್ನ ದ್ಯುತಿ ಸಂಶ್ಲೇಷಣೆ ಅಂತ ಕರೀತಾರೆ. ಇದನ್ನ ಹೆಚ್ಚಿನದಾಗಿ ನಾಳಿನ ಕ್ಲಾಸಲ್ಲಿ ಅಭ್ಯಾಸ ಮಾಡೋಣ. ಸೊ ಇಲ್ಲಿಯವರೆಗೆ ನಿಮ್ಗೆ ಹೇಳಿರುವಂತಹ ವಿಷಯ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಕೊಳ್ಬಹುದು. 2 ನಿಮಿಷ. ಓಕೆ. ಸೊ ಸ್ವಪೋಷಕಗಳು ಪರಪೋಷಕಗಳು ಅನ್ನುವಂತಹ ವ್ಯತ್ಯಾಸ ಇರಬಹುದು, ಅಥವಾ ಸ್ವಪೋಷಕಗಳಲ್ಲಿ ಹೇಗೆ ಆಹಾರ ತಯಾರಿಕೆ ಆಗತ್ತೆ ಅನ್ನೋದು ಮುಂದುವರೆದ ಭಾಗವನ್ನ ನಾಳಿನ ಕ್ಲಾಸಲ್ಲಿ ಅಭ್ಯಾಸ ಮಾಡೋಣ. ಥ್ಯಾಂಕ್ ಯು.